ಕೆನರಾ ಸ್ಟಾರ್ ಈ ವಾರ ನಮ್ಮ ಸುತ್ತ ವಾರ್ತೆಗೆ ಸ್ವಾಗತ. ಮುಖ್ಯಾಂಶಗಳು: ಭಟ್ಕಳ ಕಾಂಗ್ರೆಸ್ನಲ್ಲಿ ಸ್ಫೋಟಗೊಂಡ ಭಿನ್ನಮತ, ಮಾಜಿ ಶಾಸಕರು ಹಾಗೂ ಬ್ಲಾಕ್ ಅಧ್ಯಕ್ಷರ ನಡುವೆ ಇಲ್ಲವೇ ಇಲ್ಲ ಸಹಮತ. ಶ್ರದ್ಧಾಭಕ್ತಿಯ ಪೈಗಂಬರ್ ಜನ್ಮ ದಿನಾಚರಣೆ, ಈದ್ ಮಿಲಾದ್ನಂದು ರೋಗಿಗಳಿಗೆ ಹಣ್ಣು ಹಂಪಲು ವಿತರಣೆ. ಚಿತ್ರಾಪುರ ಸರ್ಕಾರಿ ಮಾದರಿ ಪ್ರಾಥಮಿಕ ಶಾಲೆಗೆ ಸಾರ್ಥಕ 150 ವರ್ಷಗಳ ಸಂಭ್ರಮದ ಗಳಿಗೆ. ಪೆಟ್ರೋಲ್ ಬೆಲೆ ಏರಿಕೆಗೆ ರಿಕ್ಷಾ ಚಾಲಕರ ಅಪಸ್ವರ, 25ಕ್ಕೇರಿದ ರಿಕ್ಷಾ ಮಿನಿಮಂ ಬಾಡಿಗೆಯ ದರ. ವಿದ್ಯಾರ್ಥಿ ಪಬ್ಲಿಕ್ ಶಾಲೆಯ ವಾರ್ಷಿಕೋತ್ಸವ, ವಿದ್ಯಾರ್ಥಿಗಳ ಪ್ರತಿಭೆಯ ಅನಾವರಣದ ಮಹೋತ್ಸವ. ಮುರುಡೇಶ್ವರದಲ್ಲಿ ವಿದ್ಯುತ್ ಕಂಬದ ದುರವಸ್ಥೆ, ರಿಕ್ಷಾ ಚಾಲಕರು ಮಾಡಿದರು ಧರಣಿಯ ವ್ಯವಸ್ಥೆ. ಕಾಂಗ್ರೆಸ್ ಪಕ್ಷ ವಿರೋಧಿಗಳನ್ನು ಪಕ್ಷದಿಂದ ಉಚ್ಚಾಟಿಸಿ ಮಾಜಿ ಶಾಸಕ ಜೆಡಿ ನಾಯ್ಕ್. ಕಾಂಗ್ರೆಸ್ ಪಕ್ಷದ ವಿವಿಧ ಹುದ್ದೆಯಲ್ಲಿದ್ದುಕೊಂಡೇ ಚುನಾವಣೆ ಸಂದರ್ಭದಲ್ಲಿ ಪಕ್ಷ ವಿರೋಧಿ ಚಟುವಟಿಕೆ ನಡೆಸುವವರನ್ನು ಹೈಕಮಾಂಡ್ ಪಕ್ಷದಿಂದಲೇ ಉಚ್ಚಾಟಿಸಬೇಕಾಗಿ ಮಾಜಿ ಶಾಸಕ ಜೆಡಿ ನಾಯ್ಕ್ ಆಗ್ರಹಿಸಿದರು. ಅವರು ಮಂಗಳವಾರ ನಗರದ ಪ್ರವಾಸಿ ಮಂದಿರದಲ್ಲಿ ಪತ್ರಿಕಾಗೋಷ್ಠಿಯನ್ನುದ್ದೇಶಿಸಿ ಮಾತನಾಡಿದರು. ಜನವರಿ 9ರಂದು ನಡೆದ ಇಂಡಿಯನ್ ಯೂತ್ ಕಾಂಗ್ರೆಸ್ ಚುನಾವಣೆಯಲ್ಲಿ ಪಕ್ಷ ವಿರೋಧಿ ಚಟುವಟಿಕೆಯ ನಡುವೆಯೂ ಸಚಿನ್ ನಾಯ್ಕ್ 79 ಮತಗಳನ್ನು ಪಡೆದು ಅಧ್ಯಕ್ಷರಾಗಿ ಆಯ್ಕೆಯಾಗಿರುತ್ತಾರೆ. ಸಚಿನ್ ನಾಯ್ಕ್ ಒಬ್ಬ ಉತ್ತಮ ಸಂಘಟನಾಗಾರನಾಗಿದ್ದು, ಮುಂದಿನ ದಿನಗಳಲ್ಲಿ ಅವರ ನೇತೃತ್ವದಲ್ಲಿ ತಾಲೂಕಿನಲ್ಲಿ ಉತ್ತಮ ಯೂತ್ ಸಂಘಟನೆಯಾಗಲಿದೆ ಎಂದು ತಿಳಿಸಿದರು. ಪಕ್ಷ ವಿರೋಧಿಗಳ ಮೇಲೆ ಹರಿಹಾಯ್ದ ಮಾಜಿ ಶಾಸಕ ಜೆಡಿ ನಾಯ್ಕ್ ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಹಾಗೂ ಅದರ ನಂತರ ನಡೆದ ಎಲ್ಲಾ ಉಪಚುನಾವಣೆಗಳಲ್ಲಿ ಭಟ್ಕಳ ಹಾಗೂ ಮಂಕಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರು ಹಾಗೂ ಪಕ್ಷದ ಹೈಕಮಾಂಡ್ಗೆ ಹಣ ನೀಡಿ ಕಿಸಾನ್ ಸೆಲ್ನಂತಹ ಮಂಡಳಿಯಲ್ಲಿ ಪದವಿಗಿಟ್ಟಿಸಿಕೊಂಡಿರುವ ಪಕ್ಷದ ಮುಖಂಡರು ಪಕ್ಷ ವಿರೋಧಿ ಕಾರ್ಯ ಮಾಡಿ ಪಕ್ಷದ ಸೋಲಿಗೆ ಕಾರಣರಾಗಿದ್ದಾರೆ. ಇದೇ ರೀತಿ ಮುಂದುವರೆದಲ್ಲಿ ಮುಂಬರುವ ಲೋಕಸಭೆ ಚುನಾವಣೆಯಲ್ಲಿ ಪಕ್ಷಕ್ಕೆ ಸೋಲು ಕಟ್ಟಿಟ್ಟ ಬುತ್ತಿಯಾಗಿದ್ದು, ಪಕ್ಷ ವಿರೋಧಿಗಳ ವಿರುದ್ಧ ಶಿಸ್ತು ಕ್ರಮ ಕೈಗೊಳ್ಳುವಂತೆ ಈಗಾಗಲೇ ಜಿಲ್ಲಾ ಉಸ್ತುವಾರಿ ಸಚಿವರಾದ ಆರ್.ವಿ. ದೇಶಪಾಂಡೆ ಹಾಗೂ ಕೆಪಿಸಿಸಿ ದೂರನ್ನು ನೀಡಲಾಗಿದೆ ಎಂದು ತಿಳಿಸಿದರು. ಇನ್ನಾದರೂ ಹೈಕಮಾಂಡ್ ಇದನ್ನು ಗಂಭೀರವಾಗಿ ಪರಿಗಣಿಸಿ ಪಕ್ಷ ವಿರೋಧಿ ಚಟುವಟಿಕೆಗಳಲ್ಲಿ ಭಾಗಿಯಾಗಿರುವ ಭಟ್ಕಳ ಹಾಗೂ ಮಂಕಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರನ್ನು ತಕ್ಷಣ ಬದಲಾಯಿಸಲು ಕ್ರಮ ಕೈಗೊಳ್ಳಬೇಕು ಮತ್ತು ಪಕ್ಷ ನೀಡಿರುವ ಹುದ್ದೆಯಡಿ ಮೆರೆದಾಡುತ್ತಾ ಪಕ್ಷಕ್ಕೆ ದ್ರೋಹ ಬಗೆಯುವ ಮುಖಂಡರನ್ನು ಪಕ್ಷದಿಂದ ಉಚ್ಚಾಟಿಸಬೇಕಾಗಿ ಆಗ್ರಹಿಸಿದರು. ಹೀಗಾದಲ್ಲಿ ಮುಂಬರುವ ಲೋಕಸಭೆ ಚುನಾವಣೆಯಲ್ಲಿ ಪಕ್ಷ ಯಾರಿಗೆ ಟಿಕೆಟ್ ನೀಡಿದರೂ ನಾವು ಒಮ್ಮತದಿಂದ ದುಡಿಯುವುದಾಗಿ ತಿಳಿಸಿದರು. ಯೂತ್ ಕಾಂಗ್ರೆಸ್ ಚುನಾವಣೆಯಲ್ಲಿ ಸಚಿನ್ ಆಯ್ಕೆಗೆ ಸಹಕರಿಸಿದ ಮಹೇಶ್ ನಾಯ್ಕರಿಗೆ ಜೆಡಿ ನಾಯ್ಕ್ ಈ ಸಂದರ್ಭದಲ್ಲಿ ಅಭಿನಂದನೆ ಸಲ್ಲಿಸಿದರು. ಕಾಂಗ್ರೆಸ್ ಮುಖಂಡರಾದ ವಾಮನ್ ನಾಯ್ಕ್, ಯೂತ್ ಕಾಂಗ್ರೆಸ್ ಅಧ್ಯಕ್ಷ ಸಚಿನ್ ನಾಯ್ಕ್, ಕಾಂಗ್ರೆಸ್ ಹಿಂದುಳಿದ ವರ್ಗದ ಜಿಲ್ಲಾ ಕಾರ್ಯದರ್ಶಿ ಜಿಜಿ ಶಂಕರ್, ಮುಖಂಡರಾದ ಕುಮಾರ್ ನಾಯ್ಕ್, ವೆಂಕಟೇಶ್ ಬೈರುಮನೆ, ವೆಂಕಟೇಶ್ ದೇವಾಡಿಗ, ಜಟ್ಟಪ್ ನಾಯ್ಕ್, ಮಹೇಶ್ ಮುಂತಾದವರು ಗೋಷ್ಠಿಯಲ್ಲಿ ಉಪಸ್ಥಿತರಿದ್ದರು. ಮಾಜಿ ಶಾಸಕ ಜೆಡಿ ನಾಯ್ಕ್ ವಿರುದ್ಧ ವಾಗ್ದಾಳಿ ನಡೆಸಿದ ಭಟ್ಕಳ ಮಂಕಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರು. ಆರೋಪಿಸುವುದಿದ್ದರೆ ಧರ್ಮಸ್ಥಳಕ್ಕೆ ಬಂದು ಆಣೆ ಮಾಡಿ ಆರೋಪಿಸಿ ಎಂದು ಸವಾಲೆಸೆದ ಭಟ್ಕಳ ಅಧ್ಯಕ್ಷ ವಿಠಲ್ ನಾಯ್ಕ್. ಮಾನ್ಯ ಮಾಜಿ ಶಾಸಕರು ಪತ್ರಿಕಾಗೋಷ್ಠಿಯಲ್ಲಿ ಯುವ ಕಾಂಗ್ರೆಸ್ ಚುನಾವಣೆಯಲ್ಲಿ ಪಕ್ಷದ ಮುಖಂಡರು ಪಕ್ಷ ವಿರೋಧಿ ಚಟುವಟಿಕೆ ಮಾಡಿದರಂತ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಅದು ನಿನ್ನೆ ಪತ್ರಿಕೆಯಲ್ಲಿ ಬಂದಿದೆ. ಪಕ್ಷದ ನೀತಿ ಸಿದ್ಧಾಂತದ ಪ್ರಕಾರ ರಾಹುಲ್ ಗಾಂಧಿ ಅವರ ಮಹತ್ವಾಕಾಂಕ್ಷೆಯ ಪ್ರಕಾರ ಯುವ ಕಾಂಗ್ರೆಸ್ ಚುನಾವಣೆಯಲ್ಲಿ ಯಾವುದೇ ಹಿರಿಯ ಕಾಂಗ್ರೆಸ್ಸಿಗರು ಭಾಗವಹಿಸುವಂತಿಲ್ಲ. ಕೇವಲ ನಿರ್ದೇಶನ ನೀಡುವ ಕೆಲಸ ಮಾಡಬೇಕೆಂದು ಯಾರ ಪರವಾಗಿಯೂ ಚುನಾವಣೆಯಲ್ಲಿ ಭಾಗವಹಿಸುವಂತಿಲ್ಲ. ಆದ್ದರಿಂದ ನಮ್ಮ ಯಾವುದೇ ಸೀನಿಯರ್ ಕಾಂಗ್ರೆಸ್ ಅವರು ಜೆಡಿ ನಾಯ್ಕರ ಹೊರತಾಗಿ ಯಾರೂ ಕೂಡ ಈ ಚುನಾವಣೆಯಲ್ಲಿ ಭಾಗವಹಿಸಿಲ್ಲ. ಜೆಡಿ ನಾಯ್ಕರೇ ಈ ಚುನಾವಣೆಯಲ್ಲಿ ಸಕ್ರಿಯವಾಗಿ ಒಬ್ಬ ವ್ಯಕ್ತಿಯ ಪರವಾಗಿ ಚುನಾವಣಾ ಪ್ರಚಾರ ಮಾಡಿ ಚುನಾವಣೆಯಲ್ಲಿ ಭಾಗವಹಿಸ್ತಾರೆ ಅಂತ ನಮ್ಮ ಪತ್ರಿಕೆ ಓದಿದ ನಂತರ ಹಾಗೂ ಅವರ ಜಾಹೀರಾತಿನ ಮೂಲಕ ನಮಗೆ ಗೊತ್ತಾಗಿದೆ. ಇಷ್ಟು ಕೆಳಮಟ್ಟದಲ್ಲಿ ಯೋಚನೆ ಮಾಡ್ತಾರೆ. ಪಕ್ಷದ ಒಂದು ನೀತಿ ಸಿದ್ಧಾಂತದ ಬಗ್ಗೆ ಪರಿಜ್ಞಾನವೇ ಇಲ್ಲದೆ ಮಾಜಿ ಶಾಸಕರು ಇಂಥ ಹೇಳಿಕೆಯನ್ನು ಕೊಡ್ತಾ ಇರೋದು ನಮಗೆ ನಿಜವಾಗಿಯೂ ಬೇಸರ ತಂದಿದೆ. ಅದಕ್ಕಾಗಿ ಭಟ್ಕಳ ಬ್ಲಾಕ್ ಇದನ್ನು ಕಡಖಂಡಿತವಾಗಿ ಖಂಡಿಸುತ್ತದೆ. ಎರಡನೇದಾಗಿ, ಕಳೆದ ವಿಧಾನಸಭಾ ಚುನಾವಣೆ ಭಟ್ಕಳ ಬ್ಲಾಕ್ ಅಧ್ಯಕ್ಷರು ವಿರೋಧ ಮಾಡಿದರಂತ ನಮ್ಮ ಹೇಳಿಕೆ ನೀಡಿದ್ದಾರೆ. ಒಂದು ವೇಳೆ ಭಟ್ಕಳ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರು ಕಾರ್ಯಕ್ರಮ ವಿರೋಧ ಮಾಡಿದ್ದೇ ಆಗಿದ್ದರೆ ಇವರಿಗೆ 21,000 ವೋಟುಗಳು ಮನೆಯಲ್ಲಿ ಬಂತ ಅಥವಾ ಇವರ ಸ್ವಂತ ವರ್ಚಸ್ಸಿನ ವೋಟು ಅದನ್ನು ಅವರು ಹೇಳಿದ್ದಾರೆ. ನಾನು ಈ ಹೇಳಿಕೆಯನ್ನು ಒಪ್ಪನಾಗಿ ಚಾಲೆಂಜ್ ಮಾಡ್ತಾ ಇದ್ದೀನಿ. ಅವರಿಗೆ ಒಂದು ವೇಳೆ ನಾನು ಇಲ್ಲಿ ತನಕ ಇವತ್ತಿನ ತನಕ ನಾನು ಕಾಂಗ್ರೆಸ್ ಪಕ್ಷಕ್ಕೆ
ಯಾವುದೇ ಚುನಾವಣೆಯಲ್ಲಿ ಕೂಡ ಚಟುವಟಿಕೆಯಲ್ಲಿ ತೊಡಗಲಿಲ್ಲ. ಈ ಮಾತನ್ನ ನಾನು ಮುಂದೆ ಧರ್ಮಸ್ಥಳದಲ್ಲಿ ಬಂದು ಹೇಳಲಿಕ್ಕೆ ನಾನು ತಯಾರಿದ್ದೀನಿ. ತಾಕತ್ತಿದ್ರೆ ಜೆಡಿಎಸ್ ಧರ್ಮಸ್ಥಳದಲ್ಲಿ ಬಂದು ನಾನು ಕೂಡ ಇನ್ನು ತನಕ ಯಾವುದೇ ಪಕ್ಷದ ಚಟುವಟಿಕೆ ಮಾಡಲಿಲ್ಲ ಅಂತ ಹೇಳಬೇಕು, ಮತ್ತು ನಾನು ಮಾಡದಿದ್ರೆ ಹೇಳಬೇಕು. ಭಟ್ಕಳ ವಿಧಾನಸಭಾ ಯೂತ್ ಕಾಂಗ್ರೆಸ್ ಚುನಾವಣೆಯಲ್ಲಿ ಪಕ್ಷದವರೇ ಕಣದಲ್ಲಿರುವುದರಿಂದ ಇಲ್ಲಿ ಪಕ್ಷ ವಿರೋಧಿ ಚಟುವಟಿಕೆಯ ಮಾತೇ ಬರುವುದಿಲ್ಲ. ಇದರಲ್ಲಿ ಯಾರೇ ಆರಿಸಿ ಬಂದರೂ ಪಕ್ಷದವರೇ ಆಗಿರುತ್ತಾರೆ ಮತ್ತು ಈ ಚುನಾವಣೆಯಲ್ಲಿ ಹಿರಿಯ ಕಾಂಗ್ರೆಸ್ ಸದಸ್ಯರು ಪಾಲ್ಗೊಳ್ಳಬಾರದು ಎಂಬ ನಿಯಮವಿರುವುದರಿಂದ ನಾವು ಯಾರೂ ಭಾಗಿಯಾಗಿಲ್ಲ ಎಂದು ಭಟ್ಕಳ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ವಿಠ್ಠಲ್ ನಾಯ್ಕ್ ಹೇಳಿದರು. ಅವರು ಇಂಡಿಯನ್ ಯೂತ್ ಕಾಂಗ್ರೆಸ್ ಚುನಾವಣೆಯಲ್ಲಿ ಭಟ್ಕಳ್ ಹಾಗೂ ಹೊನ್ನಾವರ್ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರು ಪಕ್ಷ ವಿರೋಧಿ ಚಟುವಟಿಕೆ ನಡೆಸಿದ್ದಾರೆ ಎಂಬ ಕಾಂಗ್ರೆಸ್ ಮಾಜಿ ಶಾಸಕ ಜೆಡಿ ನಾಯ್ಕ್ ನೀಡಿರುವ ಪತ್ರಿಕಾ ಹೇಳಿಕೆಗೆ ಪ್ರತಿಕ್ರಿಯೆಯಾಗಿ ಗುರುವಾರ ನಗರ ಪ್ರವಾಸಿ ಮಂದಿರದಲ್ಲಿ ಆಯೋಜಿಸಿದ್ದ ಗೋಷ್ಠಿಯನ್ನುದ್ದೇಶಿಸಿ ಮಾತನಾಡಿದರು. ಮಾಜಿ ಶಾಸಕರ ಹೇಳಿಕೆಗೆ ಕಟುವಾಗಿ ಟೀಕಿಸಿದ ಅವರು, ಮಾಜಿ ಶಾಸಕರು ಪಕ್ಷದ ಕಾರ್ಯಕರ್ತರ ಹಾಗೂ ಮುಖಂಡರ ಸಹಾಯವಿಲ್ಲದೆ ಕಳೆದ ಬಾರಿ 22,000 ಮತಗಳನ್ನು ಪಡೆದರೆ ಎಂದು ಪ್ರಶ್ನಿಸಿದರು. ಬೇರೆಯವರ ಬಗ್ಗೆ ಬೆರಳು ಮಾಡಿ ತೋರಿಸುವ ಮೊದಲು ಮಾಜಿ ಶಾಸಕರು ಜಿಲ್ಲಾ ಪಂಚಾಯತ್ ಚುನಾವಣೆಯಲ್ಲಿ, ಲೋಕಸಭೆಯಲ್ಲಿ ಚುನಾವಣೆಯಲ್ಲಿ ಹಾಗೂ ಎಂಎಲ್ಸಿ ಚುನಾವಣೆಯಲ್ಲಿ ಪಕ್ಷ ವಿರೋಧಿ ಚಟುವಟಿಕೆ ನಡೆಸಿಲ್ಲವೇ ಎಂದು ಪ್ರಶ್ನಿಸಿದರು. ಚುನಾವಣೆ ಸಂದರ್ಭದಲ್ಲಿ ನಿಷ್ಠೆಯಿಂದ ಸೇವೆ ಸಲ್ಲಿಸಿರುವ ನನ್ನ ಬಗ್ಗೆ ಆರೋಪ ಮಾಡುತ್ತಿರುವ ಇವರು ಧರ್ಮಸ್ಥಳಕ್ಕೆ ಬಂದು ಪಕ್ಷ ವಿರೋಧಿ ಮಾಡಿದ್ದಾರೆಂದು ದೇವರ ಎದುರು ಆಣೆ ಮಾಡಲಿ, ಆ ಧೈರ್ಯ ಅವರಿಗಿದೆಯೇ ಎಂದು ಬಹಿರಂಗವಾಗಿ ಸವಾಲೆಸೆದರು. ಜಾಮಿಲ್ ಹಾಗೂ ಕಾಂಗ್ರೆಸ್ ಮುಸ್ಲಿಂ ಮುಖಂಡ ಸಾದುಲ್ಲಾ ದಾಮ್ದಾ ಮಾತನಾಡಿ, ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಭಟ್ಕಳದಲ್ಲಿ ಮುಸ್ಲಿಮರು ಕಾಂಗ್ರೆಸ್ಗೆ ಬೆಂಬಲ ನೀಡದಿರಲು ಮಾಜಿ ಶಾಸಕರಾದ ಜೆಡಿ ನಾಯ್ಕರೇ ಕಾರಣ ವಿನಃ ಕಾಂಗ್ರೆಸ್ ಪಕ್ಷವಲ್ಲ ಎಂದು ತಿಳಿಸಿದರು. ಮತ್ತು ಜಿಲ್ಲೆಯಲ್ಲಿ 3 ಲಕ್ಷ ಮುಸ್ಲಿಂ ಮತಗಳಿದ್ದು ಮುಂದಿನ ದಿನಗಳಲ್ಲಿ ಕಾಂಗ್ರೆಸ್ ಜೆಡಿ ನಾಯ್ಕರನ್ನು ದೂರ ಇಟ್ಟಲ್ಲಿ ಪಕ್ಷಕ್ಕೆ ಬೆಂಬಲ ನೀಡಬಹುದು ಎಂದು ತಿಳಿಸಿದರು. ಮಂಕಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಚಂದ್ರಗೌಡ ಮಾತನಾಡಿ, ಭಟ್ಕಳ್ ಕಾಂಗ್ರೆಸ್ ಪಕ್ಷದಲ್ಲಿ ಯಾವುದೇ ಭಿನ್ನಾಭಿಪ್ರಾಯ ಇಲ್ಲದಿದ್ದರೂ ಮಾಜಿ ಶಾಸಕರೇ ಭಿನ್ನಾಭಿಪ್ರಾಯ ತಂದು ಹಾಕುತ್ತಿದ್ದಾರೆ. ಅವರ ಸೋಲಿಗೆ ಅವರ ವೈಯಕ್ತಿಕ ವರ್ಚಸ್ಸೇ ಕಾರಣ ಹೊರತು ಕಾರ್ಯಕರ್ತರು ಅಥವಾ ಮುಖಂಡರು ಕಾರಣರಲ್ಲ. ಮಾಜಿ ಶಾಸಕರಾದ ಇವರು ಹೈಕಮಾಂಡಿಗೆ ಹಣ ಕೊಟ್ಟು ವಿವಿಧ ಸೆಲ್ನಲ್ಲಿ ಪದಾಧಿಕಾರಿಗಳಾಗಿದ್ದರೆ ಎಂದು ಪತ್ರಿಕಾ ಹೇಳಿಕೆ ನೀಡುವ ಇವರು 4 ಬಾರಿ ಕಾಂಗ್ರೆಸ್ನಿಂದ ಸ್ಪರ್ಧಿಸುವಾಗಲೂ ಹೈಕಮಾಂಡ್ಗೆ ಎಷ್ಟು ಹಣ ನೀಡಿದ್ದಾರೆ ಎಂದು ಅವರೇ ಬಹಿರಂಗಪಡಿಸಬೇಕು ಮತ್ತು ಈ ಬಗ್ಗೆ ಹೈಕಮಾಂಡ್ ಸ್ಪಷ್ಟನೆ ನೀಡದಿದ್ದಲ್ಲಿ ಪಕ್ಷ ಹಣ ನೀಡಿದರೆ ಎಲ್ಲವನ್ನೂ ನೀಡುತ್ತಾರೆ ಎಂಬ ವಿಷಯ ಜಗಜ್ಜಾಹೀರವಾಗುತ್ತದೆ ಎಂದು ತಿಳಿಸಿದರು. ಕಾಂಗ್ರೆಸ್ ಮುಖಂಡ ಎಲ್ಎಸ್ ನಾಯ್ಕ್ ಮಾತನಾಡಿ, ಮಾಜಿ ಶಾಸಕರಾದ ಜೆಡಿ ನಾಯ್ಕ್ ಪಕ್ಷದ ಗೌರವವನ್ನು ಬೀದಿಗೆ ತರುವ ಕೆಲಸ ಮಾಡ್ತಾರೆ, ಪಕ್ಷವನ್ನು ಒಡೆಯುವ ಕುತಂತ್ರ ಕೆಲಸ ಮಾಡ್ತಾ ಇದ್ದಾರೆ. ಮಾಜಿ ಶಾಸಕರ ಸೋಲಿಗೆ ಅವರೇ ಕಾರಣರಾಗಿದ್ದು ಬೇರೆಯವರ ಮೇಲೆ ಗೂಬೆ ಕೂರಿಸುವ ಕೆಲಸ ಮಾಡ್ತಾ ಇದ್ದಾರೆ ಎಂದ ಅವರು, ಪಕ್ಷದ ಇತರೆ ನಾಯಕರಿಗೆ ರಾಜೀನಾಮೆ ನೀಡಿ ಎನ್ನುವ ಇವರು ತಾವೇ ರಾಜೀನಾಮೆ ನೀಡಿ ಪಕ್ಷದಿಂದ ಹೊರಗೆ ನಡೆದರೆ ಎಲ್ಲರಿಗೂ ಅನುಕೂಲ ಎಂದು ತಿಳಿಸಿದರು. ಹಾಗಾಗಿ ಯಾಕೆ ಕೇಳಿದ್ರೆ ಒಂದು ನಮ್ಮ ತಾಲೂಕಿನಲ್ಲಿ ಮಾಜಿ ಅನ್ಯಾಯವಾಗಿ 2 ಸಲ ನಡೆದವರಿಗೆ ನಾನು ಈ ಭಾಷೆಯಲ್ಲಿ ಮಾತಾಡುವಂತ ಸ್ಥಿತಿ ಅವರು ತಂದ್ರು. ಹಾಗಾಗಿ ಈ ವೇದಿಕೆಯಲ್ಲಿ ನನ್ನದೇ ಆದಂತ ಒಂದು 4 ನುಡಿಯನ್ನ ಹೇಳಲಿಕ್ಕೆ ಅವಕಾಶ. ಕಾಂಗ್ರೆಸ್ ಮುಖಂಡರಾದ ಶಂಭುಗೌಡ, ಜಿಲ್ಲಾ ಪಂಚಾಯತ್ ಸದಸ್ಯ ಆಲ್ಬರ್ಟ್ ಡಿಕೋಸ್ತಾ, ಪಿಎಲ್ಡಿ ಬ್ಯಾಂಕ್ ಸದಸ್ಯ ಈಶ್ವರ್ ನಾಯ್ಕ್ ಈ ಸಂದರ್ಭದಲ್ಲಿ ಮಾತನಾಡಿದರು. ಜಿಲ್ಲಾ ಪಂಚಾಯತ್ ಸದಸ್ಯರಾದ ಜಯಶ್ರೀ ಮೊಗೇರ್, ಅಬ್ದುಲ್ ರಹೀಂ, ತಾಲೂಕಾ ಪಂಚಾಯತ್ ಸದಸ್ಯರಾದ ಆಯಿಷಾ, ಮುಖಂಡರಾದ ಅಜೀಂ ಅಂಬಾರಿ, ದೀಪಕ್, ವಿಜಯ್ ಕುಮಾರ್ ಮುಂತಾದವರು ಈ ಗೋಷ್ಠಿಯಲ್ಲಿ ಉಪಸ್ಥಿತರಿದ್ದರು. ಪ್ರವಾದಿ ಮೊಹಮ್ಮದ್ ಪೈಗಂಬರರ ಜನ್ಮ ದಿನೋತ್ಸವದ ಅಂಗವಾಗಿ ಮಿಲಾದುನ್ನಬಿ ಕಮಿಟಿ ವತಿಯಿಂದ ಈದ್ ಮಿಲಾದ್ ಪ್ರಯುಕ್ತ ಮೆರವಣಿಗೆಯನ್ನು ಅತ್ಯಂತ ವಿಜೃಂಭಣೆಯಿಂದ ನಡೆಸಲಾಯಿತು. ಪಟ್ಟಣದ ಬಂದರ್ ರಸ್ತೆಯಲ್ಲಿರುವ ಈದ್ಗಾ ಮೈದಾನದ ಎದುರಿನಿಂದ ಹೊರಟ ಮೆರವಣಿಗೆ ಶಂಸುದ್ದೀನ್ ವೃತ್ತದ ಮೂಲಕ ಮುಖ್ಯ ರಸ್ತೆ, ಸುಲ್ತಾನ್ ಸ್ಟ್ರೀಟ್, ಚೌಕ ಬಜಾರ್ ಮುಂತಾದ ರಸ್ತೆಯಲ್ಲಿ ಸಾಗಿ ತಹಶೀಲ್ದಾರ್ ಕಚೇರಿ ಹಿಂಭಾಗದಲ್ಲಿರುವ ಮೈದಾನದಲ್ಲಿ ಸಮಾವೇಶಗೊಂಡಿತು. ಮೆರವಣಿಗೆಯಲ್ಲಿ ಹಾಡು, ಯುವಕರ ನೃತ್ಯ ಸೇರಿದಂತೆ ವಿವಿಧ ವೇಷಭೂಷಣಗಳು ಗಮನ ಸೆಳೆಯಿತು. ತಾಲೂಕಿನ ವಿವಿಧ ಭಾಗದ ಸಾವಿರಾರು ಮುಸ್ಲಿಂ ಬಾಂಧವರು ಪಾಲ್ಗೊಂಡಿದ್ದರು. ಹೆಬಳೆ, ಶಿರಾಲಿ, ಜಾಮಿಯಾಬಾದ್, ಗುಳ್ಮಿ, ಪುರವರ್ಗ ಮುಂತಾದೆಡೆಗಳಲ್ಲಿ ಕೂಡ ಇಂದು ಬೆಳಗ್ಗೆ ಹೆಚ್ಚಿನ ಜನರು ಸೇರಿ ಮೆರವಣಿಗೆಯನ್ನು ನಡೆಸಿದರು. ಪೈಗಂಬರರ ಜನ್ಮ ದಿನಾಚರಣೆಯ ಮಹತ್ವವನ್ನು ಜನತೆಗೆ ತಿಳಿಸಿದರು.
ಈದ್ ಮಿಲಾದ್ ಹಬ್ಬದ ಪ್ರಯುಕ್ತ ಗುಳ್ಮಿ ಬಿಳಲ್ಕಂಡದ ಎಚ್ಕೆಜಿಎನ್ ಕಮಿಟಿಯ ವತಿಯಿಂದ ಮಂಗಳವಾರ ತಾಲೂಕಾ ಆಸ್ಪತ್ರೆಯ ಬಡ ರೋಗಿಗಳಿಗೆ ಹಣ್ಣು ಹಂಪಲು ವಿತರಿಸಲಾಯಿತು. ಈ ಸಂದರ್ಭದಲ್ಲಿ ಮಾತನಾಡಿದ ಗುಳ್ಮಿ ಮುಸ್ಲಿಂ ಮುಖಂಡ ಅಬ್ದುಲ್ ಮಜೀದ್, ಮುಸ್ಲಿಂ ಧರ್ಮಗುರು ಮೊಹಮ್ಮದ್ ಪೈಗಂಬರ ಜನ್ಮದಿನವಾದ ಇಂದು ನಮಗೆ ಪವಿತ್ರ ದಿನವಾಗಿದ್ದು ಅವರ ಹೆಸರಿನಲ್ಲಿ ಈ ಕಾರ್ಯ ಮಾಡುತ್ತಿರುವುದಾಗಿ ತಿಳಿಸಿದರು. ತಾಲೂಕಾ ಆಸ್ಪತ್ರೆಯ ವೈದ್ಯಾಧಿಕಾರಿ ಡಾಕ್ಟರ್ ಕೃಷ್ಣಾನಂದ್, ಡಾಕ್ಟರ್ ಮಂಜುನಾಥ್ ಶೆಟ್ಟಿ, ಎಚ್ಕೆಜಿಎನ್ ಕಮಿಟಿಯ ಅಧ್ಯಕ್ಷ ಮೊಹಮ್ಮದ್ ಜಾಫರ್ ರೋಗಿಗಳಿಗೆ ಹಣ್ಣು ಹಂಪಲು ವಿತರಿಸಿದರು. ಎಚ್ಕೆಜಿಎನ್ ಕಮಿಟಿಯ ಸದಸ್ಯರಾದ ಅಹ್ಮದ್ ಸಾಬ್, ಸೈಯದ್ ಇಮ್ತಿಯಾಜ್, ಜಾವೀದ್ ಅಹ್ಮದ್, ಸೈಫುಲ್ಲಾ, ಅಬ್ದುಲ್ ಗನಿ ಸಾಬ್, ರಹಮತುಲ್ಲಾ ಖಾನ್ ಮುಂತಾದವರು ಉಪಸ್ಥಿತರಿದ್ದರು. ಚಿತ್ರಾಪುರ ಸರ್ಕಾರಿ ಪ್ರಾಥಮಿಕ ಶಾಲೆಯ ಮುಡಿಗೆ ಸಾರ್ಥಕ 150 ವರ್ಷಗಳ ಸಂಭ್ರಮ. ಚಿತ್ರಾಪುರದ ಆನಂದಾಶ್ರಮ ವಿದ್ಯಾಮಂದಿರದ ಸರ್ಕಾರಿ ಮಾದರಿ ಹಿರಿಯ ಪ್ರಾಥಮಿಕ ಶಾಲೆಯ ಶತಮಾನೋತ್ಸವ 50 ವರ್ಷಗಳನ್ನು ಪೂರೈಸಿರುವ ಹಿನ್ನೆಲೆಯಲ್ಲಿ ಈಗ 150 ವರ್ಷಾಚರಣೆಯ ಸಂಭ್ರಮದಲ್ಲಿದೆ. ಶ್ರೀ ಚಿತ್ರಾಪುರ ಮಠದ ಅಂದಿನ ಪೀಠಾಧಿಪತಿ ಪರಮಪೂಜ್ಯ ಶ್ರೀಮದ್ ಪಾಂಡುರಂಗಾಶ್ರಮ ಸ್ವಾಮೀಜಿಯವರ ದೂರದೃಷ್ಟಿಯ ಫಲವಾಗಿ 1/8/1864ರಲ್ಲಿ ಸ್ಥಾಪನೆಗೊಂಡಿತು. ತೀರಾ ಹಿಂದುಳಿದ ಮತ್ತು ನಿರಕ್ಷರಿಗಳಿಂದ ಕೂಡಿದ್ದ ಚಿತ್ರಾಪುರದಲ್ಲಿ ಈ ಶಾಲೆಯು ಶಿಕ್ಷಣದ ಜ್ಯೋತಿಯನ್ನು ಬೆಳಗಿಸಿತು. ಶಿರಾಲಿ ಗ್ರಾಮದ ಪ್ರಪ್ರಥಮ ಶಾಲೆಯಾಗಿ ರೂಪುಗೊಂಡ ಈ ಶಾಲೆಯು ಅಸಂಖ್ಯಾತ ಮಕ್ಕಳಿಗೆ ಅಳಿಯಲಾರದ ಸಂಪತ್ತಾದ ಶಿಕ್ಷಣವನ್ನು ನೀಡಿ ಸುಶಿಕ್ಷಿತರನ್ನಾಗಿಸಿ ಅವರ ವ್ಯಕ್ತಿತ್ವ ನಿರ್ಮಾಣದಲ್ಲಿ, ಆ ಮೂಲಕ ದೇಶದ ನಿರ್ಮಾಣದಲ್ಲಿ ಪ್ರಮುಖ ಪಾತ್ರ ವಹಿಸಿದೆ. ಚಿತ್ರಾಪುರ ಕನ್ನಡ ಶಾಲೆ ಹೆಸರಿನಿಂದ ಶ್ರೀ ಚಿತ್ರಾಪುರ ಮಠದ ಕಟ್ಟಡದಲ್ಲಿ ಮೊದಲು ಕಿರಿಯ ಪ್ರಾಥಮಿಕ ಶಾಲೆಯಾಗಿತ್ತು. 1962ರಲ್ಲಿ ಹಿರಿಯ ಪ್ರಾಥಮಿಕ ಶಾಲೆಯಾಗಿ ಉನ್ನತಿ ಪಡೆದ ಈ ಶಾಲೆಯು 1965ರಲ್ಲಿ ಮುಲ್ಕಿ ಪರೀಕ್ಷೆಗೆ ತನ್ನ ಪ್ರಥಮ ತಂಡಕ್ಕೆ ಕುಳಿತುಕೊಳ್ಳುವ ಅವಕಾಶ ಕಲ್ಪಿಸಿತು. 1969ರಲ್ಲಿ ಮಾದರಿ ಹಿರಿಯ ಪ್ರಾಥಮಿಕ ಶಾಲೆಯಾಗಿ ಪರಿವರ್ತನೆ ಹೊಂದಿತು. ಚಿತ್ರಾಪುರ ಮಠದ ಅಂದಿನ ಪೀಠಾಧಿಪತಿ ಪರಮಪೂಜ್ಯ ಶ್ರೀಮದ್ ಪರಿಜ್ಞಾನಾಶ್ರಮ ಸ್ವಾಮೀಜಿಯವರು 1966ರಲ್ಲಿ ಶ್ರೀ ಆನಂದಾಶ್ರಮ ವಿದ್ಯಾಮಂದಿರ ಎಂದು ಪುನರ್ನಾಮಕರಣ ಮಾಡಿದರು. ದಿನಾಂಕ 5/1/2011ರಲ್ಲಿ ಶ್ರೀವಲ್ಲಿ ಟ್ರಸ್ಟ್ ವತಿಯಿಂದ ನೂತನವಾದ ಸುಸಜ್ಜಿತ ಬೃಹತ್ ಕಟ್ಟಡ, ವಿಶಾಲ ಆಟದ ಮೈದಾನ ಹೊಂದಿರುವ ಪ್ರದೇಶಕ್ಕೆ ಶಾಲೆ ಸ್ಥಳಾಂತರಗೊಂಡಿತು. ಪ್ರತಿ ವರ್ಷ ಈ ಶಾಲೆ ಸರಾಸರಿ 100 ವಿದ್ಯಾರ್ಥಿಗಳು 7ನೇ ತರಗತಿ ಮುಗಿಸಿ ಮೇಲ್ತರಗತಿಗೆ ಉತ್ತೀರ್ಣರಾಗುತ್ತಾರೆ. ಭಟ್ಕಳ ತಾಲೂಕಿನಲ್ಲಿ ಅತಿ ಹೆಚ್ಚು ವಿದ್ಯಾರ್ಥಿಗಳ ಸಂಖ್ಯೆ ಹೊಂದಿದ ಏಕೈಕ ಶಾಲೆಯಾಗಿದೆ. ಇಷ್ಟೆಲ್ಲ ವೈಭವಪೂರ್ಣ ಇತಿಹಾಸವನ್ನು ಹೊಂದಿರುವ ಈ ಶಾಲೆಯಲ್ಲಿ ಪ್ರಾಥಮಿಕ ಶಿಕ್ಷಣವನ್ನು ಪಡೆದ ಸುಮಾರು 7,000ಕ್ಕಿಂತಲೂ ಹೆಚ್ಚು ಮಕ್ಕಳು ನಂತರ ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆ ಮಾಡಿ ಹೆಸರುವಾಸಿಯಾಗಿದ್ದಾರೆ. ಸಂತೃಪ್ತ ಮತ್ತು ಸುಖಕರ ಜೀವನ ನಡೆಸುತ್ತಾ ದೇಶದ ಜವಾಬ್ದಾರಿಯುತ ನಾಗರಿಕರಾಗಿದ್ದಾರೆ. ಇದನ್ನೆಲ್ಲ ಗಮನಿಸಿ ಈ ಸಂಸ್ಥೆಯ 150 ವರ್ಷಗಳ ಸಾರ್ಥಕ ಸೇವೆಯನ್ನು ಸ್ಮರಣೀಯವಾಗಿಸಬೇಕೆಂಬ ಹಿನ್ನೆಲೆಯಲ್ಲಿ ವಿವಿಧ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗಿದೆ. ಭಟ್ಕಳದಲ್ಲಿ ರಿಕ್ಷಾ ಬಂದ್ ಯಶಸ್ವಿ, ಪ್ರಯಾಣಿಕರ ಪರದಾಟ. ಮಿನಿಮಂ ಬಾಡಿಗೆಯನ್ನು ಏರಿಸಿದ ರಿಕ್ಷಾ ಚಾಲಕರು. ಸರ್ಕಾರ ತೈಲ ಹಾಗೂ ಸಿಎನ್ಜಿ ಗ್ಯಾಸ್ ಬೆಲೆಯನ್ನು ತಗ್ಗಿಸುವಂತೆ ಆಗ್ರಹಿಸಿ ಸೋಮವಾರ ಭಟ್ಕಳ ಹಾಗೂ ಮುರುಡೇಶ್ವರದ ಆಟೋ ರಿಕ್ಷಾ ಚಾಲಕ ಹಾಗೂ ಮಾಲಕ ಸಂಘದವರು ತಮ್ಮ ರಿಕ್ಷಾಗಳನ್ನು ಬಂದ್ ಮಾಡಿ ಮೆರವಣಿಗೆ ಮೂಲಕ ಭಟ್ಕಳ ಉಪವಿಭಾಗಾಧಿಕಾರಿಗಳಿಗೆ ಮನವಿ ಸಲ್ಲಿಸಿದರು. ದಿನದಿಂದ ದಿನಕ್ಕೆ ಕೇಂದ್ರ ಸರ್ಕಾರ ಏರಿಸುವ ತೈಲ ಬೆಲೆ ಹಾಗೂ ರಾಜ್ಯ ಸರ್ಕಾರ ಅದಕ್ಕೆ ವಿಧಿಸುವ ತೆರಿಗೆಯಿಂದಾಗಿ ಇಂದು ಜನಸಾಮಾನ್ಯರು ಕಷ್ಟದ ಜೀವನ ಸಾಗಿಸುವಂತಾಗಿದೆ. ತೈಲ ಬೆಲೆ ಹಾಗೂ ಗ್ಯಾಸ್ ಬೆಲೆ ಏರಿಕೆಯಿಂದಾಗಿ ಇಂದು ನಾವು ಕೂಡ ಅನಿವಾರ್ಯವಾಗಿ ಬಾಡಿಗೆ ದರವನ್ನು ಏರಿಸಬೇಕಾಗಿದೆ. ನಿರಂತರ ಏರುತ್ತಿರುವ ತೈಲ ಹಾಗೂ ಗ್ಯಾಸ್ ಬೆಲೆಯಿಂದಾಗಿ ನಮ್ಮ ಜೀವನ ನಡೆಸಲು ಕಷ್ಟ ಸಾಧ್ಯವಾಗುತ್ತಿದೆ ಎಂದು ಮನವಿಯಲ್ಲಿ ಉಲ್ಲೇಖಿಸಿರುವ ಅವರು, ಸರ್ಕಾರ ಈ ಕೂಡಲೇ ಇದರ ಬಗ್ಗೆ ಕ್ರಮ ಕೈಗೊಂಡು ರಾಜ್ಯ ಸರ್ಕಾರ ತೈಲ ಉತ್ಪನ್ನಗಳ ಮೇಲೆ ವಿಧಿಸುವ ಸುಂಕವನ್ನು ಕಡಿಮೆ ಮಾಡಬೇಕು ಮತ್ತು ಸರ್ಕಾರದಿಂದ ರಿಕ್ಷಾ ಚಾಲಕರಿಗೆ ಬಿಪಿಎಲ್ ಕಾರ್ಡ್, ಉಚಿತ ವೈದ್ಯಕೀಯ ಸೌಲಭ್ಯ ಹಾಗೂ ಆಶ್ರಯ ಮನೆಗಳನ್ನು ಒದಗಿಸಬೇಕಾಗಿ ಆಗ್ರಹಿಸಿದರು. ಹಾಗೂ ಕೇಂದ್ರ ಸರ್ಕಾರ ತೈಲ ಬೆಲೆಯನ್ನು ನಿರಂತರವಾಗಿ ಏರಿಸದೆ ಈಗಿರುವ ಬೆಲೆಯನ್ನು ಕಡಿಮೆ ಮಾಡಿ ನಾಗರಿಕರಿಗೆ ಅನುಕೂಲ ಮಾಡಿಕೊಡಬೇಕಾಗಿ ಆಗ್ರಹಿಸಿದರು. ಇದಕ್ಕೂ ಮುನ್ನ ರಿಕ್ಷಾ ಚಾಲಕ ಮಾಲಕ ಸಂಘ 100ಕ್ಕೂ ಹೆಚ್ಚು ರಿಕ್ಷಾ ಚಾಲಕರು ಹಾಗೂ ಮಾಲಕರು ಸಭೆ ಸೇರಿದರು. ರಿಕ್ಷಾ ಚಾಲಕ ಮಾಲಕ ಸಂಘದ ಗೌರವಾಧ್ಯಕ್ಷ ಲಕ್ಷ್ಮಣ್ ನಾಯ್ಕ್ ಮಾತನಾಡಿ, ಸರ್ಕಾರ ರಿಕ್ಷಾ ಚಾಲಕರ ಮಾಲಕರ ಸಮಸ್ಯೆಗಳನ್ನು ಕುರಿತು ಗಮನಹರಿಸಬೇಕೆಂದು ಆಗ್ರಹಿಸಿದರು. ರಿಕ್ಷಾ ಚಾಲಕ ಮಾಲಕ ಸಂಘದ ಅಧ್ಯಕ್ಷ ವೆಂಕಟೇಶ್ ನಾಯ್ಕ್ ಮಾತನಾಡಿ, ನಾವು ನಡೆಸುತ್ತಿರುವ ಪ್ರತಿಭಟನೆಯಲ್ಲಿ ಯಾರಿಗೂ ತೊಂದರೆ ಕೊಡುವ ಉದ್ದೇಶವಿಲ್ಲ. ನಮ್ಮ ಸಮಸ್ಯೆಯನ್ನು ಸರ್ಕಾರದ ಗಮನಕ್ಕೆ ತರಲು ಪ್ರತಿಭಟನೆ ನಡೆಸುತ್ತಿದ್ದೇವೆ ಎಂದರು. ಮುರುಡೇಶ್ವರದ ರಿಕ್ಷಾ ಚಾಲಕ ಮಾಲಕ ಸಂಘದ ಕಾರ್ಯದರ್ಶಿ ಸುರೇಶ್ ಶೆಟ್ಟಿ ಮಾತನಾಡಿದರು. ನಂತರ ಅಲ್ಲಿಂದ ರಿಕ್ಷಾ ಚಾಲಕ ಮಾಲಕರು ಮೆರವಣಿಗೆ ಹೊರಟು ಪ್ರಮುಖ ಬೀದಿಗಳಲ್ಲಿ ಘೋಷಣೆ ಕೂಗುತ್ತಾ ಉಪವಿಭಾಗಾಧಿಕಾರಿ ಕಚೇರಿಗೆ ಆಗಮಿಸಿ ಮನವಿ ಸಲ್ಲಿಸಿದರು. ಮನವಿ ಸ್ವೀಕರಿಸಿ ಮಾತನಾಡಿದ ಸಹಾಯಕ ಉಪವಿಭಾಗಾಧಿಕಾರಿ ಡಾಕ್ಟರ್ ಕೂರುಮರಾವ್ ಮನವಿಯನ್ನು ಸರ್ಕಾರಕ್ಕೆ ಕಳುಹಿಸಿಕೊಡುವುದಾಗಿ ತಿಳಿಸಿದರು. ಭಟ್ಕಳ ರಿಕ್ಷಾ ಚಾಲಕ ಮಾಲಕ ಸಂಘದ ಗೌರವಾಧ್ಯಕ್ಷ ಲಕ್ಷ್ಮಣ್ ನಾಯ್ಕ್, ಸಂಘದ ಅಧ್ಯಕ್ಷ ವೆಂಕಟೇಶ್ ನಾಯ್ಕ್,
ಕಾರ್ಯದರ್ಶಿ ನಾಗರಾಜ್ ಶೆಟ್ಟಿ, ಉಪಾಧ್ಯಕ್ಷ ನಯೀಂ, ಕೃಷ್ಣಾ ನಾಯ್ಕ್ ಹಾರ್ನಗೆದ್ದೆ, ಮಾಸ್ತಪ್ಪ ನಾಯ್ಕ್, ಮಂಜುನಾಥ್ ನಾಯ್ಕ್, ಮಂಜು ನಾಯ್ಕ್ ಮಣ್ಕುಳಿ ಹಾಗೂ ಮುರುಡೇಶ್ವರದ ರಿಕ್ಷಾ ಚಾಲಕ ಹಾಗೂ ಮಾಲಕ ಸಂಘದ ಅಧ್ಯಕ್ಷ ಈಶ್ವರ್ ನಾಯ್ಕ್, ಕಾರ್ಯದರ್ಶಿ ಸುರೇಶ್ ಶೆಟ್ಟಿ, ಉಪಾಧ್ಯಕ್ಷ ಜಯಂತ್ ನಾಯ್ಕ್, ಸತೀಶ್ ನಾಯ್ಕ್ ಮುಂತಾದವರು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು. ರಿಕ್ಷಾ ಬಾಡಿಗೆಯನ್ನು ಏರಿಸಿದ ರಿಕ್ಷಾ ಚಾಲಕ ಮಾಲಕರು. ಇಂಧನದ ಬೆಲೆ ಏರಿಕೆಯಿಂದಾಗಿ ರಿಕ್ಷಾ ಬಾಡಿಗೆಯನ್ನು ಏರಿಸುವುದು ಅನಿವಾರ್ಯ ಎಂದು ತಿಳಿಸಿದ ರಿಕ್ಷಾ ಚಾಲಕ ಮಾಲಕರು ರಿಕ್ಷಾ ಬಾಡಿಗೆಯ ಮಿನಿಮಮ್ ದರವನ್ನು 20 ರಿಂದ 25 ರೂಪಾಯಿಗೆ ಏರಿಸಿರುವುದಾಗಿ ತಿಳಿಸಿದರು. ಪ್ರಯಾಣಿಕರು ಇದಕ್ಕೆ ಸಹಕರಿಸುವಂತೆಯೂ ವಿನಂತಿಸಿದರು. ಪ್ರಯಾಣಿಕರಿಗೆ ತಟ್ಟಿದ ಬಂದ್ ಬಿಸಿ. ಸೋಮವಾರ ಬೆಳಿಗ್ಗೆ 6 ರಿಂದ ಮಂಗಳವಾರ ಬೆಳಿಗ್ಗೆ 6ರವರೆಗೆ ನಡೆದ ರಿಕ್ಷಾ ಬಂದ್ನಿಂದಾಗಿ ಸಾರ್ವಜನಿಕರು ಪರದಾಡುವಂತಾಯಿತು. ಭಟ್ಕಳ ಎಜುಕೇಷನ್ ಟ್ರಸ್ಟ್ನ ವಿದ್ಯಾಂಜಲಿ ಪಬ್ಲಿಕ್ ಶಾಲೆಯ ವಾರ್ಷಿಕ ಸ್ನೇಹ ಸಮ್ಮೇಳನ ರವಿವಾರ ಸಂಜೆ 4 ಗಂಟೆಗೆ ನ್ಯೂ ಇಂಗ್ಲಿಷ್ ಶಾಲೆಯ ಕಮಲಾವತಿ ರಾಮನಾಥ ಸಭಾಭವನದಲ್ಲಿ ನಡೆಯಿತು. ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಹಾಗೂ ಬಹುಮಾನ ವಿತರಕರಾಗಿ ಅಂಜುಮನ್ ಇಂಜಿನಿಯರಿಂಗ್ ಕಾಲೇಜಿನ ಪ್ರಾಂಶುಪಾಲ ಡಾಕ್ಟರ್ ಉದಯ್ ಪ್ರಸನ್ನ ಹಾಜರಿದ್ದರು. ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಭಟ್ಕಳ ಎಜುಕೇಷನ್ ಟ್ರಸ್ಟ್ನ ಅಧ್ಯಕ್ಷ ಡಾಕ್ಟರ್ ಸುರೇಶ್ ನಾಯ್ಕ್ ವಹಿಸಿ ಮಾತನಾಡಿದರು. ವೇದಿಕೆಯಲ್ಲಿ ವಿದ್ಯಾಂಜಲಿ ಪಬ್ಲಿಕ್ ಸ್ಕೂಲ್ನ ಅಧ್ಯಕ್ಷ ರಾಜೇಶ್ ನಾಯ್ಕ್, ಭಟ್ಕಳ ಎಜುಕೇಷನ್ ಟ್ರಸ್ಟ್ನ ಸದಸ್ಯರಾದ ವಸಂತ್ ಶಾನ್ಬಾಗ್ ಉಪಸ್ಥಿತರಿದ್ದರು. ಸಂಸ್ಥೆಯ ಪ್ರಾಚಾರ್ಯ ಡಾಕ್ಟರ್ ನರಸಿಂಹಮೂರ್ತಿ ಎಲ್ಲರನ್ನೂ ಸ್ವಾಗತಿಸಿದರು. ಮುಖ್ಯಾಧ್ಯಾಪಕಿ ತೆರೆಸಾ ಫರ್ನಾಂಡಿಸ್ ವರದಿ ವಾಚಿಸಿದರು. ವಿವಿಧ ಆಟೋಟ ಸ್ಪರ್ಧೆಯಲ್ಲಿ ವಿಜೇತರಾದ ಮಕ್ಕಳಿಗೆ ಬಹುಮಾನ ವಿತರಿಸಲಾಯಿತು. ಶಾಲಾ ಮಕ್ಕಳಿಂದ ನಡೆದ ವಿವಿಧ ಮನರಂಜನಾ ಕಾರ್ಯಕ್ರಮ ನೆರೆದ ಪಾಲಕರ ಮತ್ತು ಸಾರ್ವಜನಿಕರ ಮನಸೆಳೆಯಿತು. ಮುರುಡೇಶ್ವರದಲ್ಲಿ ವಿದ್ಯುತ್ ಕಂಬದ ದುರವಸ್ಥೆ. ಭಟ್ಕಳ ತಾಲೂಕಿನ ಪ್ರಸಿದ್ಧ ಪ್ರವಾಸಿ ತಾಣವಾದ ಮುರುಡೇಶ್ವರ ದಿನನಿತ್ಯ ಸಾವಿರಾರು ಜನರು ಬಂದು ಹೋಗುವ ಸ್ಥಳವಾಗಿದ್ದು, ಇಲ್ಲಿನ ವ್ಯವಸ್ಥೆಯನ್ನು ಸರಿಪಡಿಸುವುದು ಅಧಿಕಾರಿಗಳ ಕರ್ತವ್ಯವಾಗಿದೆ. ಕಳೆದ ಹಲವಾರು ಸಮಯದಿಂದ ಇಲ್ಲಿನ ಆಟೋ ನಿಲ್ದಾಣದಲ್ಲಿ ವಿದ್ಯುತ್ ಕಂಬವೊಂದು ಬೀಳುವ ಸ್ಥಿತಿಯಲ್ಲಿದ್ದರೂ ಸಂಬಂಧಪಟ್ಟ ಇಲಾಖೆ ಯಾವುದೇ ಕ್ರಮ ಕೈಗೊಳ್ಳದಿರುವುದು ಮಾತ್ರ ಇಲಾಖೆಯ ದಿವ್ಯ ನಿರ್ಲಕ್ಷ್ಯಕ್ಕೆ ಸಾಕ್ಷಿಯಾಗಿದೆ. ಈ ಕುರಿತು ಇಲಾಖೆಗೆ ತಿಳಿಸಿದರೂ ಕೂಡ ಇಲಾಖೆ ಕಣ್ಣು ಮುಚ್ಚಿ ಕುಳಿತಿರುವುದು ಮಾತ್ರ ಸಾರ್ವಜನಿಕರ ಕೆಂಗಣ್ಣಿಗೆ ಪಾತ್ರವಾಗಿದೆ. ಸಾರ್ವಜನಿಕ ಪ್ರದೇಶದಲ್ಲಿರುವ ಈ ವಿದ್ಯುತ್ ಕಂಬವನ್ನು ಬದಲಾಯಿಸದೇ ಇದ್ದಲ್ಲಿ ಮುಂದೊಂದು ದಿನ ಅಪಾಯ ಕಾದಿದ್ದು, ಯಾವುದೇ ರೀತಿಯ ಅಪಾಯ ಎದುರಾದರೂ ಅದಕ್ಕೆ ಇಲಾಖೆಯೇ ಹೊಣೆಯಾಗಬೇಕು ಎಂದು ಮುರುಡೇಶ್ವರ ಆಟೋ ಚಾಲಕರು ಎಚ್ಚರಿಸಿದ್ದಾರೆ. ಇಲಾಖೆ ಇನ್ನಾದರೂ ಎಚ್ಚೆತ್ತು ಅಪಾಯದಲ್ಲಿರುವ ವಿದ್ಯುತ್ ಕಂಬವನ್ನು ತಕ್ಷಣ ಬದಲಿಸಬೇಕು ಎನ್ನುವುದು ನಮ್ಮೆಲ್ಲರ ಆಶಯವಾಗಿದೆ. ಇಸ್ಲಾಮಿಯಾ ಆಂಗ್ಲೋ ಉರ್ದು ಪ್ರೌಢಶಾಲೆಯ ಶಾಲಾ ವಾರ್ಷಿಕೋತ್ಸವ. ಅಂಜುಮನ್ ಹಮಿ ಮುಸ್ಲಿಮೀನ್ ಶಿಕ್ಷಣ ಸಂಸ್ಥೆಯ ಇಸ್ಲಾಮಿಯಾ ಆಂಗ್ಲೋ ಉರ್ದು ಪ್ರೌಢಶಾಲೆ ಹಾಗೂ ಅಂಜುಮನ್ ಬಾಲಕರ ಪ್ರೌಢಶಾಲೆಯ 74ನೇ ವರ್ಷದ ಶಾಲಾ ವಾರ್ಷಿಕೋತ್ಸವ ಸಮಾರಂಭ ಸೋಮವಾರ ಶಾಲಾ ಮೈದಾನದಲ್ಲಿ ಜರುಗಿತು. ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಸಂಸ್ಥೆಯ ಉಪಾಧ್ಯಕ್ಷ ಇಸ್ಮಾಯಿಲ್ ದಾಮುದಿ ವಹಿಸಿದ್ದರು. ಪ್ರೌಢಶಾಲಾ ಬೋರ್ಡ್ ಕಾರ್ಯದರ್ಶಿ SM ಸೈಯದ್ ಅಬ್ದುಲ್ ರೆಹಮಾನ್ ಬಾತಿನ್, ದಂತ ವೈದ್ಯ ಯಾಹ್ಯಾ ಅಸ್ಕರಿ ಮುಖ್ಯ ಅತಿಥಿಯಾಗಿ ಭಾಗವಹಿಸಿದ್ದರು. ಇಸ್ಲಾಮಿಯಾ ಆಂಗ್ಲೋ ಉರ್ದು ಪ್ರೌಢಶಾಲೆಯ ಮುಖ್ಯಾಧ್ಯಾಪಕ ಶಬ್ಬೀರ್ ಅಹಮದ್ ದಫೇದಾರ್ ಹಾಗೂ ಅಂಜುಮನ್ ಬಾಲಕರ ಪ್ರೌಢಶಾಲೆಯ ಮುಖ್ಯಾಧ್ಯಾಪಕ ಮುಹಿದ್ದೀನ್ ಕತ್ತಾಲಿ ಶಾಲಾ ವರದಿಯನ್ನು ವಾಚಿಸಿದರು. ಕಾರ್ಯಕ್ರಮದಲ್ಲಿ ವಿವಿಧ ಕ್ರೀಡೆಯಲ್ಲಿ ಭಾಗವಹಿಸಿ ವಿಜೇತರಾದ ವಿದ್ಯಾರ್ಥಿಗಳಿಗೆ ಬಹುಮಾನ ವಿತರಿಸಲಾಯಿತು. ಸಭಾ ಕಾರ್ಯಕ್ರಮದ ನಂತರ ವಿದ್ಯಾರ್ಥಿಗಳಿಂದ ಸಾಂಸ್ಕೃತಿಕ ಕಾರ್ಯಕ್ರಮ ನಡೆಯಿತು. ಎಕ್ಸಿಸ್ ಬ್ಯಾಂಕಿನ 129ನೇ ಶಾಖೆ ಉದ್ಘಾಟನೆ. ಇಲ್ಲಿನ ಬಂದರ್ ರಸ್ತೆಯಲ್ಲಿ ಎಕ್ಸಿಸ್ ಬ್ಯಾಂಕಿನ 179ನೇ ಶಾಖೆಯನ್ನು ಬ್ಯಾಂಕಿನ ಉಪಾಧ್ಯಕ್ಷರೂ ಆಗಿರುವ ಸರ್ಕಲ್ ಮುಖ್ಯಸ್ಥ PS ವೆಂಕಟೇಶ್ ಶನಿವಾರ ಉದ್ಘಾಟಿಸಿದರು. ನಂತರ ಮಾತನಾಡಿದ ಅವರು, ಕರ್ನಾಟಕದಲ್ಲಿ ಅತ್ಯಂತ ವೇಗದಿಂದ ಬೆಳವಣಿಗೆ ಹೊಂದುತ್ತಿರುವ ಎಕ್ಸಿಸ್ ಬ್ಯಾಂಕ್ ಭಟ್ಕಳದಲ್ಲಿ ತನ್ನ 179ನೇ ಶಾಖೆಯನ್ನು ಇಂದು ತೆರೆಯುತ್ತಿರುವುದು ಸಂತೋಷದ ವಿಷಯವಾಗಿದ್ದು, ಹುಬ್ಬಳ್ಳಿ ಸರ್ಕಲ್ನ
62ನೇ ಶಾಖೆಯಾಗಿದೆ ಎಂದರು. ಇದು ಉತ್ತಮ ನೆಟ್ವರ್ಕಿಂಗ್ ಬ್ಯಾಂಕ್ ಆಗಿದ್ದು ದುಬೈ ಮತ್ತಿತರ ಗಲ್ಫ್ ರಾಷ್ಟ್ರಗಳಲ್ಲಿನ ಅನಿವಾಸಿ ಭಾರತೀಯರಿಗೆ ಬಹಳ ಪ್ರಯೋಜನಕಾರಿ ಬ್ಯಾಂಕ್ ಆಗಿದೆ ಎಂದು ಹೇಳಿದರು. ಮುಖ್ಯ ಅತಿಥಿಯಾಗಿ ಆಗಮಿಸಿದ ಡಾಕ್ಟರ್ ಸುರೇಶ್ ನಾಯ್ಕ್, ಸುರೇಂದ್ರ ಶಾನ್ಬಾಗ್, ಡಿಎಚ್ ಶಬ್ಬರ್ ಮಾತನಾಡಿ ನೂತನ ಬ್ಯಾಂಕ್ಗೆ ಶುಭ ಹಾರೈಸಿದರು. ಭಟ್ಕಳ ಶಾಖೆಯ ಮುಖ್ಯಸ್ಥರಾದ ಸತೀಶ್ ಶೆಟ್ಟಿ, ಪ್ರವೀಣ್ ಶೆಟ್ಟಿ, ಇನಾಯಿತ್ ಹಾಗೂ ಬ್ಯಾಂಕಿನ ಮತ್ತೋರ್ವ ಉಪಾಧ್ಯಕ್ಷ ಡಿವಿ ಶಾಸ್ತ್ರಿ, ಮಹಮ್ಮದ್ ಇಸ್ಮಾಯಿಲ್ ದಾಮೋದಿ, ಉದ್ಯಮಿ ರಾಜೇಶ್ ನಾಯ್ಕ್ ಉಪಸ್ಥಿತರಿದ್ದರು. ಮಕರ ಸಂಕ್ರಾಂತಿಯಂದು ಅಯ್ಯಪ್ಪ ಸ್ವಾಮಿಗೆ ವಿಶೇಷ ಪೂಜೆ. ಭಟ್ಕಳದ ಆಸರಕೇರಿಯ ಅಖಿಲ ಭಾರತ ಅಯ್ಯಪ್ಪ ಸೇವಾ ಸಂಘ ಇವರ ಅಯ್ಯಪ್ಪ ಸ್ವಾಮಿ ಸನ್ನಿಧಾನದಲ್ಲಿ ಮಕರ ಸಂಕ್ರಾಂತಿಯಂದು ವಿಶೇಷ ಪೂಜೆ ನಡೆಯಿತು. ಶಬರಿಮಲೆಯಲ್ಲಿ ಮಕರ ಸಂಕ್ರಾಂತಿಯಂದು ಜ್ಯೋತಿ ಪ್ರಕಟಗೊಳ್ಳುವ ಸಂದರ್ಭದಲ್ಲಿ ಭಟ್ಕಳದ ಅಯ್ಯಪ್ಪ ಸ್ವಾಮಿಯ ಸನ್ನಿಧಾನದಲ್ಲಿ ನಡೆದ ವಿಶೇಷ ಪೂಜೆಯಲ್ಲಿ ಆ ಭಾಗದ ನೂರಾರು ಭಕ್ತಾದಿಗಳು ಪೂಜಾ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡರು. ನಂತರ ಭಕ್ತಾದಿಗಳಿಗೆ ಪ್ರಸಾದವನ್ನು ವಿತರಿಸಲಾಯಿತು. ಈ ಪೂಜಾ ಕಾರ್ಯಕ್ರಮದಲ್ಲಿ ದಿನೇಶ್ ನಾಯ್ಕ್, ಅಣ್ಣಪ್ಪ ನಾಯ್ಕ್, ಶೇಖರ್ ನಾಯ್ಕ್, ಚಂದ್ರು ನಾಯ್ಕ್, ಸೋಮೇಶ್ವರ ಮುಂತಾದವರು ಪೂಜಾ ಕಾರ್ಯಕ್ರಮವನ್ನು ವ್ಯವಸ್ಥಿತವಾಗಿ ನಡೆಸುವಲ್ಲಿ ಸಹಕರಿಸಿದರು. ಕದಂಬ ಜ್ಯೋತಿಗೆ ಭಟ್ಕಳದಲ್ಲಿ ಭವ್ಯ ಸ್ವಾಗತ. ಬನವಾಸಿಯ ಕದಂಬೋತ್ಸವದ ಅಂಗವಾಗಿ ಜಿಲ್ಲಾದ್ಯಂತ ಪ್ರಚಾರ ಕೈಗೊಳ್ಳಲು ಬನವಾಸಿಯಿಂದ ಹೊರಟಿದ್ದ ಕದಂಬ ಜ್ಯೋತಿ ರಥಯಾತ್ರೆ ಗುರುವಾರ ಸಂಜೆ ಭಟ್ಕಳವನ್ನು ಬಂದು ತಲುಪಿತು. ಭಟ್ಕಳದ ಸಾಗರ ರೋಡಿನ ಮೂಲಕ ಶಂಸುದ್ದೀನ್ ಸರ್ಕಲ್ಗೆ ಆಗಮಿಸಿದ ರಥಕ್ಕೆ ಶಾಸಕ ಮಂಕಾಳ್ ವೈದ್ಯ ಪುಷ್ಪಾರ್ಪಣೆ ಮಾಡಿ ಸ್ವಾಗತಿಸಿದರು. ನಂತರ ಮಾತನಾಡಿ, ಜಿಲ್ಲೆಯಲ್ಲಿ ನಡೆಯುವ ಅತಿದೊಡ್ಡ ಉತ್ಸವ ಇದಾಗಿದ್ದು ಇಲ್ಲಿ ಜಿಲ್ಲೆಯ ಕಲೆಯ ಹಾಗೂ ಸಂಸ್ಕೃತಿಯ ಅನಾವರಣಗೊಳ್ಳಲಿದ್ದು, ಹಾಗಾಗಿ ಜಿಲ್ಲೆಯ ಪ್ರತಿಯೋರ್ವ ನಾಗರಿಕ ಬನವಾಸಿಗೆ ಹೋಗಿ ಉತ್ಸವ ವೀಕ್ಷಿಸಬೇಕಾಗಿ ಕೋರಿಕೊಂಡರು. ಕದಂಬ ಜ್ಯೋತಿಗೆ ಸ್ವಾಗತ ಕೋರಿದ ಭಟ್ಕಳದ ತಹಶೀಲ್ದಾರ್ ಜಿಎಂ ಬೋರ್ಕರ್ ಈ ಸಂದರ್ಭದಲ್ಲಿ ಮಾತನಾಡಿದರು. ತಾಲೂಕಾ ಪಂಚಾಯತ್ ಕಾರ್ಯನಿರ್ವಹಣಾಧಿಕಾರಿ ಸಿಟಿ ನಾಯ್ಕ್, ಭಟ್ಕಳ ನಗರ ಠಾಣಾ ಪಿಎಸ್ಐ ಸುಬ್ಬಣ್ಣ, ಯುವಜನ ಕ್ರೀಡಾಧಿಕಾರಿ ಪ್ರಕಾಶ್ ಶಿರಾಲಿ ಮುಂತಾದವರು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು. ಇವತ್ತೇ ಕದಂಬ ಉತ್ಸವದ ಜ್ಯೋತಿಯನ್ನು ನಾವು ಭಟ್ಕಳಕ್ಕೆ ಸ್ವಾಗತ ಮಾಡಿ ಇಲ್ಲಿಂದ ಹೊನ್ನಾವರ ಹಾಗೆ ಇಡೀ ಜಿಲ್ಲೆ ಮುಗಿಸಿಬಿಟ್ಟು ಮತ್ತೆ ಪುನಃ 18ಕ್ಕೆ ಬನವಾಸಕ್ಕೆ ಹೋಗ್ತದೆ. ವಿಶ್ವಕರ್ಮ ಸಮಾಜದವರಿಂದ ಶಾಸಕರಿಗೆ ಸನ್ಮಾನ. ಇಲ್ಲಿಯ ಚೌತನಿಯ ಕಾಳಿಕಾಂಬಾ ದೇವಸ್ಥಾನದಲ್ಲಿ ಶಾಸಕ ಮಂಕಾಳ್ ಎಸ್ ವೈದ್ಯರವರನ್ನು ಸನ್ಮಾನಿಸಲಾಯಿತು. ಸನ್ಮಾನವನ್ನು ಸ್ವೀಕರಿಸಿ ಮಾತನಾಡಿದ ಅವರು, ವಿಶ್ವಕರ್ಮ ಸಮಾಜವು ಮೊದಲಿಂದಲೂ ಕಷ್ಟಜೀವಿಗಳಾಗಿದ್ದು ಇತ್ತೀಚಿನ ದಿನಗಳಲ್ಲಿ ಧಾರ್ಮಿಕ ಹಾಗೂ ಶೈಕ್ಷಣಿಕ ಕ್ಷೇತ್ರದಲ್ಲಿ ಉತ್ತಮ ಸಾಧನೆಯನ್ನು ಮಾಡುತ್ತಿರುವುದು ಶ್ಲಾಘನೀಯವಾಗಿದೆ. ವಿಶ್ವಕರ್ಮ ಸಮಾಜವು ಇನ್ನೂ ಕೂಡ ಅಭಿವೃದ್ಧಿಯತ್ತ ಸಾಗಲಿ ಎಂದು ಹಾರೈಸಿದ ಅವರು, ಸರ್ಕಾರದಿಂದ ಸಮಾಜಕ್ಕೆ ದೊರೆಯುವ ಸೌಲಭ್ಯಗಳನ್ನು ಪಡೆಯುವಲ್ಲಿ ಸಹಕರಿಸುವುದಾಗಿ ಭರವಸೆಯನ್ನು ನೀಡಿದರು. ಶ್ರೀ ಕ್ಷೇತ್ರದ ಆಡಳಿತ ಮುಕ್ತೇಸರರಾದ ಸದಾನಂದ್ ಎಂ ಆಚಾರ್ಯ, ಕ್ಷೇತ್ರದ ಜೀರ್ಣೋದ್ಧಾರ ಸಮಿತಿಯ ಅಧ್ಯಕ್ಷ ಗಜಾನನ್ ಎಸ್ ಆಚಾರ್ಯ, ಅರವಿಂದ್ ಆಚಾರ್ಯ ಉಡುಪಿ, ಕಾಯ್ಕಿಣಿ ಗ್ರಾಮ ಪಂಚಾಯತ್ ಉಪಾಧ್ಯಕ್ಷ ಭಾಸ್ಕರ್ ನಾಯ್ಕ್ ಮುಂತಾದವರು ಉಪಸ್ಥಿತರಿದ್ದರು. ಭಟ್ಕಳ ತ್ರೈಮಾಸಿಕ ಕೆಡಿಪಿ ಸಭೆಯಲ್ಲಿ ಸಮಸ್ಯೆಗಳ ಬಗ್ಗೆ ವಿಸ್ತೃತ ಚರ್ಚೆ. ಭಟ್ಕಳ ತಾಲೂಕು ಪಂಚಾಯತ್ ಸಭಾಭವನದಲ್ಲಿ ಶಾಸಕ ಮಂಕಾಳ್ ಎಸ್ ವೈದ್ಯರ ಅಧ್ಯಕ್ಷತೆಯಲ್ಲಿ ನಡೆದ ತ್ರೈಮಾಸಿಕ ಕೆಡಿಪಿ ಸಭೆಯಲ್ಲಿ ವಿವಿಧ ಇಲಾಖೆಗಳಲ್ಲಿನ ಸಮಸ್ಯೆ ಬಗ್ಗೆ ವಿಸ್ತೃತ ಚರ್ಚೆ ನಡೆಸಲಾಯಿತು. ತಾಲೂಕು ಆರೋಗ್ಯಾಧಿಕಾರಿ ಮತ್ತು ವೈದ್ಯಾಧಿಕಾರಿಯನ್ನುದ್ದೇಶಿಸಿ ಮಾತನಾಡಿದ ಶಾಸಕರು, ಸರ್ಕಾರಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆಗೆ ಬಂದವರಿಗೆ ಔಷಧಕ್ಕೆ ಹೊರಗಡೆ ಚೀಟಿ ಕೊಡುವುದನ್ನು ನಿಲ್ಲಿಸಬೇಕು. ಆಸ್ಪತ್ರೆಯಲ್ಲಿ ಸಮರ್ಪಕ ಔಷಧಿಯನ್ನು ದಾಸ್ತಾನಿಟ್ಟುಕೊಳ್ಳಬೇಕು. ಯಾವುದೇ ರೀತಿಯಲ್ಲೂ ಚಿಕಿತ್ಸೆಗೆ ಬಂದವರಿಗೆ ಔಷಧ ಇಲ್ಲ, ಇಂಜೆಕ್ಷನ್ ಇಲ್ಲ ಎಂದು ಮಾಡಿದ ಅವರು, ಔಷಧಕ್ಕೆ ಬಂದ ಅನುದಾನವನ್ನು ಔಷಧಕ್ಕೆ ಬಳಸಿಕೊಳ್ಳಬೇಕು. ಅದನ್ನು ಬಿಟ್ಟು ಬೇರೆಯದಕ್ಕೆ ಬಳಸಿದಲ್ಲಿ ಸುಮ್ಮನಿರುವುದಿಲ್ಲ ಎಂದು ಹೇಳಿದ ಅವರು, ಸರ್ಕಾರಿ ಆಸ್ಪತ್ರೆಗೆ ಬರುವ ಬಡವರಿಗೆ ಉತ್ತಮ ಸೇವೆ ಸಿಗುವಂತಾಗಬೇಕು ಎಂದರು. ಉತ್ತರಕೊಪ್ಪದ ಜನರಿಗೆ ಆರೋಗ್ಯ ಸೇವೆ ಸಮರ್ಪಕವಾಗಿ ಸಿಗಬೇಕು ಎಂದು ಹೇಳಿದ ಅವರು, ಕುಗ್ರಾಮವಾದ್ದರಿಂದ ಇಲ್ಲಿನ ಜನರಿಗೆ ಸಂಚಾರಿ ಆರೋಗ್ಯ ಸೇವೆ ನೀಡಬೇಕು. ಕೋಣಾರದಲ್ಲಿರುವ ಪ್ರಾಥಮಿಕ ಆರೋಗ್ಯ ಕೇಂದ್ರವನ್ನು ಜನವಸತಿ ಇರುವ ಕಡೆ ಸ್ಥಳಾಂತರಿಸಬೇಕೆನ್ನುವುದು ಹಲವು ವರ್ಷಗಳ ಬೇಡಿಕೆಯಾಗಿದೆ. ಆದರೆ ಇನ್ನೂ ತನಕ ಈ ಬಗ್ಗೆ ಅಧಿಕಾರಿಗಳು ಗಮನ ಹರಿಸಿಲ್ಲ. ಇನ್ನಾದರೂ ಆರೋಗ್ಯ ಕೇಂದ್ರದ ಸ್ಥಳಾಂತರಕ್ಕೆ ಗಮನ ಹರಿಸಿ ಎಂದು ಸೂಚಿಸಿದರು. ತಾಲೂಕಿನ ಯಾವುದೇ ಶಾಲೆಗಳಲ್ಲಿಯೂ ಯಾವುದೇ ರೀತಿಯ ಕೊರತೆ ಇರಬಾರದು. ಕೊರತೆ ಇದ್ದರೆ ಸಂಬಂಧಪಟ್ಟ ಅಧಿಕಾರಿಗಳು ಅದನ್ನು ಬಗೆಹರಿಸಲು ಮುಂದಾಗಬೇಕು. ಕಟ್ಟಡ, ಬಾವಿ, ಶೌಚಾಲಯದ ವ್ಯವಸ್ಥೆಯನ್ನು ಎಲ್ಲ ಶಾಲೆಗೂ ಅಗತ್ಯವಾಗಿ ಮಾಡಬೇಕು ಎಂದು ಅವರು ಹೇಳಿದರು. ಭಕ್ತರಿಗೆ ಅನುಕೂಲವಾಗುವ ದೃಷ್ಟಿಯಿಂದ ಭಟ್ಕಳ, ಮುರುಡೇಶ್ವರ, ಇಡಗುಂಜಿಗೆ ಬಸ್ಸು ಸಂಚಾರದ ವ್ಯವಸ್ಥೆಯಾದರೆ ಒಳ್ಳೆಯದು. ಈ ಬಗ್ಗೆ ಮೇಲಾಧಿಕಾರಿಗಳಿಗೆ ಕೂಡಲೇ ಪ್ರಸ್ತಾವನೆ ಸಲ್ಲಿಸಿ ಎಂದು ಡಿಪೋ ಮ್ಯಾನೇಜರ್ಗೆ ಶಾಸಕರು ಸೂಚಿಸಿದರು. ಉಪಸ್ಥಿತರಿದ್ದ ಪಿಎಲ್ಡಿ ಬ್ಯಾಂಕ್ ಅಧ್ಯಕ್ಷ ಸುನೀಲ್ ನಾಯ್ಕ್, ಮುಂಡಳ್ಳಿ ಅಳವೆಕೋಡಿಗೆ ದೊಡ್ಡ ಬಸ್ಸು ಬಿಡುವುದರಿಂದ ಪೇಟೆಯಲ್ಲಿ ಟ್ರಾಫಿಕ್ ಜಾಮ್ ಆಗುತ್ತಿದೆ. ಹೀಗಾಗಿ ಈ ಭಾಗಕ್ಕೆ ಮಿನಿ ಬಸ್ ಬಿಟ್ಟರೆ ಹೆಚ್ಚು ಅನುಕೂಲ ಎಂದರು. ಜಿಲ್ಲಾ ಪಂಚಾಯತ್ ಸದಸ್ಯೆ ಸವಿತಾಗೊಂಡ ಬೆಣಂದೂರಿಗೆ ಬಸ್ ಬಿಡುವಂತೆ ಆಗ್ರಹಿಸಿದರು.
ಬಸ್ ಡಿಪೋ ಜಾಗದ ಬಗ್ಗೆ ಮುತುವರ್ಜಿ ವಹಿಸಿ ಎಂದು ಶಾಸಕರು ಡಿಪೋ ಮ್ಯಾನೇಜರ್ಗೆ ಸೂಚಿಸಿದರು. ಭಟ್ಕಳ ಕಾರವಾರಕ್ಕೆ ಸುಸಜ್ಜಿತ ಬಸ್ ಅನ್ನು ಬಿಡುವಂತೆ ಜಿಲ್ಲಾ ಪಂಚಾಯತ್ ಸದಸ್ಯೆ ಜಯಶ್ರೀ ಮೊಗೇರ್ ಸೂಚಿಸಿದರು. ಹಳೆ ಅತಿಕ್ರಮಣದಾರರಿಗೆ ಮನೆ ದುರಸ್ತಿ ಮಾಡಲು ಕಾಂಪೌಂಡ್ ಸರಿಪಡಿಸಲು ಮುಂತಾದ ಕೆಲಸಕ್ಕೆ ಅಡ್ಡಿಪಡಿಸಬೇಡಿ ಎಂದು ಶಾಸಕರು ಅರಣ್ಯ ಅಧಿಕಾರಿಗಳಿಗೆ ಸೂಚಿಸಿದಾಗ, ಮಂಕಿ ವಲಯ ಅರಣ್ಯಾಧಿಕಾರಿ, ನಾವು ಹಳೆ ಅತಿಕ್ರಮಣದಾರರಿಗೆ ತೊಂದರೆ ನೀಡುತ್ತಿಲ್ಲ, ಆದರೆ ಹೊಸ ಅತಿಕ್ರಮಣ ಮಾಡಲು ಬಿಡುವುದಿಲ್ಲ ಎಂದರು. ಕೆಡಿಪಿ ಸಭೆಯಲ್ಲಿ ಪ್ರಸ್ತಾವವಾದ ವಿಚಾರದ ಬಗ್ಗೆ ಅಧಿಕಾರಿಗಳು ಗಮನ ಹರಿಸಿ ಸಮಸ್ಯೆ ಬಗೆಹರಿಸಲು ಮುಂದಾಗಬೇಕು ಎಂದು ಶಾಸಕರು ಸೂಚಿಸಿದರು. ಸಭೆಯಲ್ಲಿ ತಾಲೂಕಾ ಪಂಚಾಯತ್ ಅಧ್ಯಕ್ಷೆ ಶಾಂತಿ ಮೊಗೇರ್, ಉಪಾಧ್ಯಕ್ಷ ಮಧುಕರ್ ಸುಬ್ಬುಮನೆ, ಜಿಲ್ಲಾ ಪಂಚಾಯತ್ ಸದಸ್ಯ ಅಬ್ದುಲ್ ರಹೀಂ, ಕಾರ್ಯನಿರ್ವಹಣಾಧಿಕಾರಿ ಸಿಟಿ ನಾಯ್ಕ್ ಸೇರಿದಂತೆ ತಾಲೂಕಿನ ಹಿರಿಯ ಅಧಿಕಾರಿಗಳು ಉಪಸ್ಥಿತರಿದ್ದರು. ರಸ್ತೆ ಸುರಕ್ಷತಾ ಸಪ್ತಾಹದ ಅಂಗವಾಗಿ ಜಾಥಾ ಕಾರ್ಯಕ್ರಮ. ಭಟ್ಕಳದ ಗ್ರಾಮೀಣ ಪೊಲೀಸ್ ಠಾಣೆಯ ವತಿಯಿಂದ 24ನೇ ರಸ್ತೆ ಸುರಕ್ಷತಾ ಸಪ್ತಾಹವನ್ನು ಆಚರಿಸಲಾಯಿತು. ರಸ್ತೆ ಸುರಕ್ಷತಾ ಸಪ್ತಾಹದ ಅಂಗವಾಗಿ ರಸ್ತೆ ನಿಯಮಗಳನ್ನು ಹಾಗೂ ರಸ್ತೆ ನಿಯಮಗಳ ಉಲ್ಲಂಘನೆಯಿಂದ ಆಗುವ ಅನಾಹುತಗಳನ್ನು ಸಾರುವ ಕುರಿತು ಶಿರಾಲಿಯ ಶ್ರೀ ಜನತಾ ವಿದ್ಯಾಲಯ ಸಂಯುಕ್ತ ಪದವಿ ಪೂರ್ವ ಕಾಲೇಜಿನಿಂದ ಮೆರವಣಿಗೆಯನ್ನು ನಡೆಸಲಾಯಿತು. ನಂತರ ಜನತಾ ವಿದ್ಯಾಲಯ ಪದವಿ ಪೂರ್ವ ಕಾಲೇಜಿನಲ್ಲಿ ನಡೆದ ಸಭೆಯಲ್ಲಿ ಮಾತನಾಡಿದ ಗ್ರಾಮೀಣ ಠಾಣೆಯ ಸಬ್ ಇನ್ಸ್ಪೆಕ್ಟರ್ ನವೀನ್ ಚಂದ್ರ ಜೋಗಿ, ಸಾರ್ವಜನಿಕರಿಗೆ ಸಂಚಾರಿ ನಿಯಮಗಳನ್ನು ತಿಳಿಸಿಕೊಡುವ ದೃಷ್ಟಿಯಿಂದ ತಮ್ಮ ಇಲಾಖೆ ಪ್ರತಿ ವರ್ಷವೂ ಕೂಡ ಇಂತಹ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳುತ್ತದೆ ಎಂದರು. ಆಧುನಿಕ ಯಂತ್ರೋಪಕರಣಗಳಿಂದ ಪ್ರಯೋಜನವಿದ್ದಷ್ಟೇ ದುಷ್ಪರಿಣಾಮವೂ ಇದೆ. ಅವುಗಳನ್ನು ನಾವು ಸರಿಯಾಗಿ ಉಪಯೋಗಿಸಿದಾಗ ಮಾತ್ರ ಅವುಗಳ ಉತ್ತಮ ಪ್ರಯೋಜನ ಸಾಧ್ಯ. ಇಂದು ನಡೆಯುತ್ತಿರುವ ಅಪಘಾತಗಳಿಗೆ ಯಂತ್ರಗಳು ಕಾರಣವಲ್ಲ, ಅದಕ್ಕೆ ನಾವೇ ಕಾರಣರು ಎನ್ನುವುದನ್ನು ತಿಳಿದು ರಸ್ತೆ ನಿಯಮಗಳನ್ನು ಪಾಲಿಸಿ ವಾಹನ ಚಾಲನೆ ಮಾಡಬೇಕು ಎಂದರು. ಟ್ರಾಫಿಕ್ ಸಬ್ ಇನ್ಸ್ಪೆಕ್ಟರ್ ನವೀನ್ ಬೋರ್ಕರ್ ಮಾತನಾಡಿ, ವಾಹನ ಚಾಲಕರು ಚಾಲನಾ ಪರವಾನಗಿಯನ್ನು ಹಾಗೂ ತಮ್ಮ ವಾಹನದ ಎಲ್ಲ ದಾಖಲೆಗಳನ್ನು ಕಡ್ಡಾಯವಾಗಿ ಹೊಂದಿರಬೇಕು ಎಂದರು. ಸಂಚಾರ ನಿಯಮವನ್ನು ಯಾರು ಉಲ್ಲಂಘಿಸದೆ ವಾಹನ ಚಲಾವಣೆ ಮಾಡಿದರೆ ಸುರಕ್ಷಿತ ಎಂದು ಹೇಳಿದ ಅವರು, ದ್ವಿಚಕ್ರ ವಾಹನ ಸವಾರರು ಹೆಲ್ಮೆಟ್ ಬಳಸಲೇಬೇಕು ಎಂದು ಸಲಹೆ ನೀಡಿದರು. ಕಾರ್ಯಕ್ರಮದಲ್ಲಿ ಜನತಾ ವಿದ್ಯಾಲಯ ಸಂಯುಕ್ತ ಪದವಿ ಪೂರ್ವ ಕಾಲೇಜಿನ ಪ್ರಾಂಶುಪಾಲ ಎಬಿ ರಾಮರಥ್, ಪ್ರೌಢಶಾಲಾ ಮುಖ್ಯಾಧ್ಯಾಪಕಿ ಸಾವಿತ್ರಿ ನಾಯಕ್, ಅಪರಾಧ ವಿಭಾಗದ ಸಬ್ ಇನ್ಸ್ಪೆಕ್ಟರ್ ಎಲ್ಎಂ ನಾಯ್ಕ್, ಎಎಸ್ಐ ಸುಧಾ ಮುಂತಾದವರು ಉಪಸ್ಥಿತರಿದ್ದರು. ಆರ್ಎನ್ಎಸ್ ಪಾಲಿಟೆಕ್ನಿಕ್ ಅಂತಿಮ ವರ್ಷದ ವಿದ್ಯಾರ್ಥಿಗಳಿಗೆ ಉದ್ಯಮಶೀಲತಾ ಶಿಬಿರ. ಆರ್ಎನ್ಎಸ್ ರೂರಲ್ ಪಾಲಿಟೆಕ್ನಿಕ್ ಮುರುಡೇಶ್ವರ, ಜಿಲ್ಲಾ ಕೈಗಾರಿಕಾ ಮತ್ತು ವಾಣಿಜ್ಯ ಇಲಾಖೆ ಕಾರವಾರ ಹಾಗೂ ಆರ್ಎನ್ಎಸ್ ಸಮುದಾಯ ಅಭಿವೃದ್ಧಿ ಯೋಜನೆ ಮುರುಡೇಶ್ವರ ಇವರ ಸಂಯುಕ್ತ ಆಶ್ರಯದಲ್ಲಿ ಅಂತಿಮ ವರ್ಷದ ವಿದ್ಯಾರ್ಥಿಗಳಿಗೆ ಒಂದು ದಿನದ ಉದ್ಯಮಶೀಲತಾ ತಿಳುವಳಿಕೆ ಶಿಬಿರವನ್ನು ಇತ್ತೀಚೆಗೆ ಮುರುಡೇಶ್ವರದಲ್ಲಿ ಹಮ್ಮಿಕೊಳ್ಳಲಾಗಿತ್ತು. ಉದ್ಯಮಶೀಲತಾ ಶಿಬಿರವನ್ನು ಉದ್ಘಾಟಿಸಿ ಮಾತನಾಡಿದ ಆರ್ಎನ್ಎಸ್ ಶಿಕ್ಷಣ ಸಮೂಹ ಸಂಸ್ಥೆಯ ನಿರ್ದೇಶಕ ಎಂವಿ ಹೆಗಡೆ, ಡಿಪ್ಲೊಮಾ ವಿದ್ಯಾರ್ಥಿಗಳು ಡಿಪ್ಲೊಮಾ ಮುಗಿಸಿದ ನಂತರ ಸ್ವ ಉದ್ಯಮವನ್ನು ಪ್ರಾರಂಭಿಸಿ 10 ಜನ ನಿರುದ್ಯೋಗಿಗಳಿಗೆ ಉದ್ಯೋಗವನ್ನು ನೀಡುವಂತವರಾಗಿ ಎಂದು ಹಾರೈಸಿದರು. ಮುಖ್ಯ ಅತಿಥಿಗಳಾಗಿ ಜಿಲ್ಲಾ ಉಪನಿರ್ದೇಶಕರು ಸಿಡಾಕ್, ಜಿಲ್ಲಾ ಕೈಗಾರಿಕಾ ಕೇಂದ್ರ ಕಾರವಾರ, ಉಡುಪಿ ಮತ್ತು ದಕ್ಷಿಣ ಕನ್ನಡ ಜಿಲ್ಲೆಯ ಅರವಿಂದ ಬಾಳೇರಿ ಮಾತನಾಡಿ, ಸ್ವ ಉದ್ಯಮ ಪ್ರಾರಂಭಿಸಲು ಕೈಗಾರಿಕೆ ಇಲಾಖೆಯಿಂದ ಸಿಗುವ ಸೌಲಭ್ಯದ ಕುರಿತು ವಿವರವಾಗಿ ತಿಳಿಸಿದರು. ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ ಆರ್ಎನ್ಎಸ್ ಪಾಲಿಟೆಕ್ನಿಕ್ ಮುರುಡೇಶ್ವರ ಪ್ರಾಚಾರ್ಯ ಸಂತೋಷ್ ಆರ್ಯ ಮಾತನಾಡಿ, ಯಶಸ್ವಿ ಉದ್ಯಮಿಗಳಾಗಲು ಬೇಕಾದ ಎಲ್ಲ ಅವಕಾಶಗಳನ್ನು ತಿಳಿದು ಕೆಲವರಾದರೂ ಯಶಸ್ವಿ ಕೈಗಾರಿಕೋದ್ಯಮಿಗಳಾಗಿ ಎಂದು ಹಾರೈಸಿದರು. ಸಂಪನ್ಮೂಲ ವ್ಯಕ್ತಿಗಳಾಗಿ ಆಗಮಿಸಿದ ಮಂಗಳೂರಿನ ಸತೀಶ್ ಮೊಬೈಲ್ ವಿದ್ಯಾರ್ಥಿಗಳಿಗೆ ಮಾಹಿತಿಯನ್ನು ನೀಡಿದರು. ಆರ್ಎನ್ಎಸ್ ಸಮುದಾಯ ಅಭಿವೃದ್ಧಿಯ ಸಂಯೋಜನಾಧಿಕಾರಿ ಹಾಗೂ ಉಪಪ್ರಾಂಶುಪಾಲ ಕೆ ಮರಿಸ್ವಾಮಿ ಅತಿಥಿಗಳನ್ನು ಸ್ವಾಗತಿಸಿದರು. ವೇದಿಕೆಯಲ್ಲಿ ಶ್ರೀಮತಿ ಏಲಿಯಮ್ಮ, ಎಂಡಿ ಮ್ಯಾಥ್ಯೂ ಉಪಸ್ಥಿತರಿದ್ದರು. ಮುರುಡೇಶ್ವರದಲ್ಲಿ ರುದ್ರ ಸಂಗೀತ ಶಾಲೆ ಪ್ರಾರಂಭ. ಸುಗಮ ಸಂಗೀತ, ತಬಲಾ, ಗಿಟಾರ್, ಕೀಬೋರ್ಡ್ ಹಾಗೂ ಯೋಗ ತರಬೇತಿ ಶಾಲೆ ದಿ ರುದ್ರ ರವಿವಾರದಂದು ಮುರುಡೇಶ್ವರದಲ್ಲಿ ಉದ್ಘಾಟನೆಗೊಂಡಿತು. ಉದ್ಘಾಟನಾ ಕಾರ್ಯಕ್ರಮವು ಸ್ಥಳೀಯ ಆರ್ಎನ್ಎಸ್ ಪಾಲಿಟೆಕ್ನಿಕ್ನ ಆಡಿಟೋರಿಯಂನಲ್ಲಿ ಸಂಜೆ 6 ಗಂಟೆಗೆ ಆರ್ಎನ್ಎಸ್ ಸಮೂಹ ಸಂಸ್ಥೆಯ ನಿರ್ದೇಶಕರಾದ ಎಂವಿ ಹೆಗಡೆ ಹಾಗೂ ವಿದುಷಿ ರೇಖಾ ದಿನೇಶ್ ರವರ ನೇತೃತ್ವದಲ್ಲಿ ದೀಪ ಬೆಳಗುವ ಮೂಲಕ ಉದ್ಘಾಟನೆಗೊಂಡಿತು. ಕಾರ್ಯಕ್ರಮವು ಸುಮಧುರ ಸಂಗೀತದಿಂದ ಪ್ರಾರಂಭಗೊಂಡಿತು. ಕಾರ್ಯಕ್ರಮವನ್ನು ಸಂಸ್ಥೆಯ ಮುಖ್ಯಸ್ಥರಾದ ಭುವನ್ ಹಾಗೂ ಮಿಮಿಕ್ರಿ ನಾರಾಯಣ್ ಇವರು ನಡೆಸಿಕೊಟ್ಟರು. ಖ್ಯಾತ ತಬಲಾವಾದಕರಾದ ಕುಮಾರಿ ವಿಜೇತಾ ಹೆಗಡೆ ಮತ್ತು ಕುಮಾರ್ ಗುರುರಾಜ್ ಹೆಗಡೆ ಇವರು ತಬಲಾ ಜುಗಲ್ಬಂದಿ ನಡೆಸಿಕೊಟ್ಟರು. ನಂತರ ವಿದುಷಿ ರೇಖಾ ದಿನೇಶ್ ಹಾಗೂ ಪ್ರಭಾವಿ ಕಂಠದ ಶ್ರೀ ರಾಘವೇಂದ್ರ ಭಟ್ ಹಾಗೂ ಸಮೂಹದವರಿಂದ ಸುಗಮ ಸಂಗೀತ ಕಾರ್ಯಕ್ರಮವು ನಡೆಯಿತು. ಭಟ್ಕಳ ಹೊನ್ನಾವರ ವಿಧಾನಸಭಾ ಕ್ಷೇತ್ರ ಯುವ ಕಾಂಗ್ರೆಸ್ ಸಮಿತಿ ನೂತನ ಅಧ್ಯಕ್ಷರಾಗಿ ಸಚಿನ್ ರಾಮನಾಯ್ಕ್ ಆಯ್ಕೆಯಾಗಿದ್ದಾರೆ.
ಭಟ್ಕಳ ಹೊನ್ನಾವರ ವಿಧಾನಸಭಾ ಕ್ಷೇತ್ರದಲ್ಲಿ ಯುವ ಕಾಂಗ್ರೆಸ್ ಸಮಿತಿಗೆ ನಡೆದ ಚುನಾವಣೆಯ ಜಿದ್ದಾಜಿದ್ದಿ ಪೈಪೋಟಿಯಲ್ಲಿ ವಿಶ್ವಾಸವಿಟ್ಟು ಹೆಚ್ಚಿನ ಮತ ನೀಡಿ ಅಧ್ಯಕ್ಷ ಹುದ್ದೆಗೆ ಆಯ್ಕೆ ಮಾಡಿದ ಪಕ್ಷದ ಯುವ ಮತದಾರರಿಗೆ ನೂತನ ಅಧ್ಯಕ್ಷರಾಗಿ ಆಯ್ಕೆಯಾಗಲು ಸಹಕರಿಸಿದ ಪಕ್ಷದ ಹಿರಿಯ ಕಿರಿಯ ಮುಖಂಡರಿಗೆ, ಸಮಸ್ತ ಕಾರ್ಯಕರ್ತ ಬಳಗಕ್ಕೆ ಹಾಗೂ ಚುನಾವಣೆಯಲ್ಲಿ ಪ್ರತ್ಯಕ್ಷ ಪರೋಕ್ಷವಾಗಿ ಸಹಕರಿಸಿದ ಸ್ನೇಹಿತರು, ಹಿತೈಷಿಗಳಿಗೆ ಹೃದಯಪೂರ್ವಕ ಕೃತಜ್ಞತೆ ಸಲ್ಲಿಸಿದ್ದಾರೆ. ಕ್ಷೇತ್ರದಲ್ಲಿ ಪಕ್ಷದ ಬಲವರ್ಧನೆಗೆ ಪ್ರಾಮಾಣಿಕವಾಗಿ ಕೆಲಸ ಮಾಡುತ್ತೇನೆಂಬ ಭರವಸೆ ನೀಡುತ್ತಾ ಮುಂದಿನ ದಿನಗಳಲ್ಲಿಯೂ ನನಗೆ ಇದೇ ರೀತಿಯ ಸಹಕಾರ ನೀಡಬೇಕೆಂದು ಕೋರಿದ್ದಾರೆ. ಭಟ್ಕಳದ ಶೇಡ್ಬರಿ ಮಹಾಸತಿ ಜಾತ್ರೆ ಸಂಪನ್ನ. ತಾಲೂಕಿನಲ್ಲಿ ಸಂಕ್ರಾಂತಿಯ ದಿನದಿಂದ ಜಾತ್ರೆಗಳ ಸಾಲೆ ಆರಂಭವಾಗುತ್ತದೆ. ಇವುಗಳಲ್ಲಿ ಪ್ರಥಮ ಜಾತ್ರೆಯೇ ಗ್ರಾಮೀಣ ಸೊಗಡಿನಲ್ಲಿ ಜರುಗುವ ಶ್ರೀ ಶೇಡ್ಬರಿ ಮಹಾಸತಿ ದೇವಿಯ ಜಾತ್ರೆ. ಹೆಬಳೆ ಗ್ರಾಮದ ಶ್ರೀ ಶೇಡ್ಬರಿ ಜಟಕ ಮಹಾಸತಿ ದೇವರ ಜಾತ್ರೆಗೆ ಕಳೆದ 8 ದಿನಗಳ ಹಿಂದಿನಿಂದ ಧಾರ್ಮಿಕ ವಿಧಿವಿಧಾನಗಳು ಆರಂಭವಾಗಿದ್ದು, ಬುಧವಾರ ಸಂಜೆ ಅಧಿಕೃತವಾಗಿ ಚಾಲನೆ ನೀಡಲಾಯಿತು. ಜಾತ್ರೆಯ ಪ್ರಯುಕ್ತ ದೇವಸ್ಥಾನದಲ್ಲಿ ವಿಶೇಷ ಪೂಜೆ ಪುನಸ್ಕಾರಗಳು ಆರಂಭಗೊಂಡಿದ್ದವು. ಕ್ಷೇತ್ರದಲ್ಲಿ ವಿಶೇಷ ಹರಿಕೆಯಾದ ಶೇಡಿ ಮರದ ಹರಿಕೆಯನ್ನು ಜಾತ್ರಾ ಸಂದರ್ಭದಲ್ಲಿ ಭಕ್ತಿಪೂರ್ವಕವಾಗಿ ನೆರವೇರಿಸಿದರು. ಜಾತ್ರೆಗೆ ಹೆಬಳೆ ಭಾಗದವರಷ್ಟೇ ಅಲ್ಲದೆ ತಾಲೂಕಿನ ವಿವಿಧ ಭಾಗಗಳ ಸಾವಿರಾರು ಜನರು ಆಗಮಿಸಿದ್ದು ದೇವಿಯ ದರ್ಶನವನ್ನು ಪಡೆದು ತಮ್ಮ ತಮ್ಮ ಇಷ್ಟಾರ್ಥವನ್ನು ಬೇಡಿಕೊಂಡು ಪೂಜೆ ಸಲ್ಲಿಸಿದರು. ಶೇಡ್ಬರಿ ಜಾತ್ರೆಯಲ್ಲಿ ಬಹಳ ಹಿಂದಿನಿಂದಲೂ ಶೇಡಿ ಏರುವ ಹರಕೆ ಕುರಿತು ವಿಶೇಷವಾದ ನಂಬಿಕೆ ಇದೆ. ಶೇಡಿ ಮರ ಏರುವ ಹರಕೆಯನ್ನು ಹೊತ್ತ ನೂರಾರು ಭಕ್ತರು ಬಿಳಿ ವಸ್ತ್ರಧಾರಿಗಳಾಗಿ ಜಾತ್ರೆಗೆ ಆಗಮಿಸಿ ಜಟಕಾ ಮಹಾಸತಿ ದೇವರ ದರ್ಶನವನ್ನು ಪಡೆದ ನಂತರ ಶೇಡಿ ಮರವನ್ನು ಏರಿ ದೇವರ ಎದುರಿನಲ್ಲಿ ಶೇಡಿ ಮರದ ಮೇಲೆ 3 ಸುತ್ತು ತಿರುಗಿದ ನಂತರ ಕೆಳಕ್ಕಿಳಿದು ದೇವರ ದರ್ಶನ ಪಡೆಯುತ್ತಾರೆ. ಶೇಡಿ ಮರ ಏರುವ ಹರಕೆಯನ್ನು ಚಿಕ್ಕ ಮಕ್ಕಳು ಹಾಗೂ ಗಂಡಸರು ಮಾತ್ರ ಹರಕೆಯನ್ನು ಹೊತ್ತು ತೀರಿಸುತ್ತಾರೆ. ಶೇಡ್ಬರಿ ಜಾತ್ರೆ ಆಧುನಿಕ ಯುಗದಲ್ಲೂ ಕೂಡ ತನ್ನ ಸಾಂಪ್ರದಾಯಿಕ ಮತ್ತು ಕಟ್ಟಳೆಗಳನ್ನು ಬಿಟ್ಟಿಲ್ಲ ಎನ್ನುವುದು ಗಮನಿಸಬೇಕಾದ ಸಂಗತಿ. ದೇವಸ್ಥಾನದ ಆಡಳಿತ ಮಂಡಳಿಯ ಅಧ್ಯಕ್ಷ ಪರಮೇಶ್ವರ ದೇವಡಿಗ, ಕಾರ್ಯದರ್ಶಿ ಈರಪ್ಪ ನಾಯ್ಕ್, ಸದಸ್ಯರಾದ FK ಮೊಗೇರ್, ಶ್ರೀಧರ್ ನಾಯ್ಕ್ ಹೆಬ್ಳೆ, ಶಿವರಾಮ್ ದೇವಡಿಗ, ಮೋಹನ್ ನಾಯ್ಕ್, ಸುಬ್ರಾಯ ದೇವಡಿಗ, ಮಂಜಪ್ಪ ನಾಯ್ಕ್, ಅನಂತ್ ಮೊಗೇರ್, ಹೊನ್ನಪ್ಪ ಮೊಗೇರ್, ವಿನೋದ್ ಪ್ರಭು ಮುಂತಾದವರು ಜಾತ್ರಾ ಸ್ಥಳದಲ್ಲಿದ್ದು ಪೂಜಾ ಮತ್ತು ಹರಕೆ ಕಾರ್ಯಗಳು ಸಾಂಗವಾಗಿ ನಡೆಯಲು ಸಹಕರಿಸಿದರು. ಬೆಳ್ಕೆ ಪ್ರೌಢಶಾಲೆಯಲ್ಲಿ ವಿವೇಕಾನಂದ ಜಯಂತಿ. ಬೆಳ್ಕೆಯ ಸರ್ಕಾರಿ ಪ್ರೌಢಶಾಲೆಯಲ್ಲಿ ಇತ್ತೀಚೆಗೆ ವಿವೇಕಾನಂದ ಜಯಂತಿ ಆಚರಿಸಲಾಯಿತು. ವಿವೇಕಾನಂದರು ಜನಿಸಿ 151 ವರ್ಷ ಸಂದ ಸವಿನೆನಪಿನಲ್ಲಿ ಈ ಕಾರ್ಯಕ್ರಮ ಸಂಘಟಿಸಲಾಗಿತ್ತು. ಆರಂಭದಲ್ಲಿ ಸರ್ವರನ್ನು ಸ್ವಾಗತಿಸಿದರು. ಈ ಸಂದರ್ಭದಲ್ಲಿ ಆಂಗ್ಲ ಭಾಷಾ ಶಿಕ್ಷಕ ಸಾಹಿತಿ ಶ್ರೀಧರ್ ಶೇಟ್ ಶಿರಾಲಿ ವಿವೇಕಾನಂದರ ಕುರಿತು ಉಪನ್ಯಾಸ ನೀಡಿದರು. ವಿವೇಕಾನಂದರು ಕೇವಲ 39 ವರ್ಷ ಬದುಕಿದ್ದು ಅಗಾಧವಾದ ಸಾಧನೆ ಮಾಡಿದರು. ಇದು ಇಂದಿನ ಯುವಕರಿಗೆ ಅತ್ಯಂತ ಆದರ್ಶಪ್ರಾಯವಾಗಿದ್ದು, ಇಂದಿನ ಪೀಳಿಗೆ ವಿವೇಕಾನಂದರ ವಿವೇಕವಾಣಿಯನ್ನು ತಮ್ಮ ಬದುಕಿನಲ್ಲಿ ಅಳವಡಿಸಿಕೊಳ್ಳಬೇಕು ಎಂದು ಕಿವಿಮಾತು ಹೇಳಿದರು. ಅವರು ವಿವೇಕಾನಂದರ ಬದುಕಿನಲ್ಲಿ ನಡೆದ ಬಹಳಷ್ಟು ಘಟನೆಗಳನ್ನು, ಕಥೆಗಳನ್ನು ಸವಿಸ್ತಾರವಾಗಿ ತಿಳಿಸಿದರು. ಮುಖ್ಯಾಧ್ಯಾಪಕ ಚಂದ್ರಕಾಂತ್ ಗಾಂವ್ಕರ್ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ್ದರು. ಅವರು ಮಾತನಾಡಿ, ವಿವೇಕಾನಂದರ ಬದುಕಿನ ಆದರ್ಶಗಳು ನಮಗೆ ದಾರಿದೀಪವಾಗಿವೆ, ಅವುಗಳನ್ನು ವಿದ್ಯಾರ್ಥಿಗಳು ಬದುಕಿನಲ್ಲಿ ಅನುಸರಿಸಬೇಕು ಎಂದು ನುಡಿದರು. ವೇದಿಕೆಯಲ್ಲಿ ಶಿಕ್ಷಕ ಪ್ರಕಾಶ್ ವೈದ್ಯ ಉಪಸ್ಥಿತರಿದ್ದರು. ಇದೇ ಸಂದರ್ಭದಲ್ಲಿ ಬೆಳ್ಕೆಯ ಯುವಕ ಸಂಘದವರು ನೀಡಿದ ಆಳೆತ್ತರದ ಸ್ವಾಮಿ ವಿವೇಕಾನಂದರ ಭಾವಚಿತ್ರಕ್ಕೆ ಪುಷ್ಪಾರ್ಪಣೆ ಮಾಡಿ ಗೌರವ ಸಲ್ಲಿಸಲಾಯಿತು. ಕಾರ್ಯಕ್ರಮದ ಕೊನೆಯಲ್ಲಿ ಶಾಲೆಯ ವಿದ್ಯಾರ್ಥಿಗಳಿಗೆ ವಿದ್ಯುತ್ ವಾಣಿ ಎಂಬ ವಿವೇಕಾನಂದರ ಸಂದೇಶಗಳಿರುವ ಪುಸ್ತಕಗಳನ್ನು ವಿತರಣೆ ಮಾಡಲಾಯಿತು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಭಟ್ಕಳ ಕಾಂಗ್ರೆಸ್ನಲ್ಲಿ ಸ್ಫೋಟಗೊಂಡ ಭಿನ್ನಮತ. ಮಾಜಿ ಶಾಸಕರು ಹಾಗೂ ಬ್ಲಾಕ್ ಅಧ್ಯಕ್ಷರ ನಡುವೆ ಇಲ್ಲವೇ ಇಲ್ಲ ಸಹಮತ. ಶ್ರದ್ಧಾಭಕ್ತಿಯ ಪೈಗಂಬರ್ ಜನ್ಮ ದಿನಾಚರಣೆ. ಈದ್ ಮಿಲಾದ್ನಂದು ರೋಗಿಗಳಿಗೆ ಹಣ್ಣು ಹಂಪಲು ವಿತರಣೆ. ಚಿತ್ರಾಪುರ ಸರ್ಕಾರಿ ಮಾದರಿ ಪ್ರಾಥಮಿಕ ಶಾಲೆಗೆ ಸಾರ್ಥಕ 150 ವರ್ಷಗಳ ಸಂಭ್ರಮದ ಗಳಿಗೆ. ಪೆಟ್ರೋಲ್ ಬೆಲೆ ಏರಿಕೆಗೆ ರಿಕ್ಷಾ ಚಾಲಕರ ಅಪಸ್ವರ. 25ಕ್ಕೇರಿದ ರಿಕ್ಷಾ ಮಿನಿಮಂ ಬಾಡಿಗೆಯ ದರ. ವಿದ್ಯಾರ್ಥಿ ಪಬ್ಲಿಕ್ ಶಾಲೆಯ ವಾರ್ಷಿಕೋತ್ಸವ. ವಿದ್ಯಾರ್ಥಿಗಳ ಪ್ರತಿಭೆಯ ಅನಾವರಣದ ಮಹೋತ್ಸವ. ಮುರುಡೇಶ್ವರದಲ್ಲಿ ವಿದ್ಯುತ್ ಕಂಬದ ದುರವಸ್ಥೆ. ರಿಕ್ಷಾ ಚಾಲಕರು ಮಾಡಿದರು ಧರಣಿಯ ವ್ಯವಸ್ಥೆ. ಇದು ಈ ವಾರದ ನಮ್ಮ ಸುತ್ತ. ಕೆನರಾ ಸ್ಟಾರ್ ಮೇಲಿರಲಿ ನಿಮ್ಮ ಚಿತ್ತ. ನೋಡ್ತಾ ಇರಿ ಕೆನರಾ ಸ್ಟಾರ್, ನಿರಂತರ ರಂಜನೆ, ನಿಮ್ಮೂರಿನ ಸುದ್ದಿ ಮನೆ. ಹೀಗೆ ಕೆನರಾ ಸ್ಟಾರ್ ಈ ವಾರ ನಮ್ಮ ಸುತ್ತ ಕಾರ್ಯಕ್ರಮ ಮುಕ್ತಾಯವಾಯಿತು. ಮುಂದಿನ ವಾರ ಮತ್ತೆ ಭೇಟಿಯಾಗೋಣ. ಅಲ್ಲಿಯವರೆಗೂ ಸ್ಥಳೀಯ ಮನೋರಂಜನೆ ಹಾಗೂ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಕೆನರಾ ಸ್ಟಾರ್. ನಮಸ್ಕಾರ.